ಹಲೋ ನಮಸ್ಕಾರ. ಮಾತಿನಮಲ್ಲಿ ಬಿಗ್ ಬಾಸ್ ಜರ್ನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಬಿಗ್ ಬಾಸ್ ಅಂದ್ರೇನೆ ವ್ಯಕ್ತಿತ್ವದ ಆಟ. ಈ ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ವ್ಯಕ್ತಿತ್ವದ ಆಟವನ್ನ ಆಡಿ 30ಕ್ಕೂ ಹೆಚ್ಚು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಂತಹ ಮಾತಿನಮಲ್ಲಿ ಮಲ್ಲಮ್ಮ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿವ್ ನೋಡ್ರಿ. ಹೇಗಿತ್ತು? ನೀವ್ ಹೆಂಗಿದ್ದೀರಿ? ನಾವು ಚೆನ್ನಾಗಿದ್ದೀವಮ್ಮ. ನಿಮ್ಮ ಫಸ್ಟ್ ಪ್ರತಿಕ್ರಿಯೆ ಏನು ಬಿಗ್ ಬಾಸ್ ಜರ್ನಿ? ಅಂದರೆ ಬಿಗ್ ಬಾಸ್ಗೆ ಹೋಗೋದು ಅಂದ್ರೇ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೇನೆ ತುಂಬ ಕನಸು. ಅಂಥದ್ರಲ್ಲಿ ನಿಮಗೆ ಅಪರೂಪದಲ್ಲೂ ಅಪರೂಪವಾದ ಒಂದು ಅದೃಷ್ಟದ ಒಂದು ಆಟವನ್ನು ಆಡುವಂತಹ ಒಂದು ಅವಕಾಶ ಸಿಕ್ಕಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಮ್ಮ? ನಮ್ದು ಫಸ್ಟ್ ನಮ್ಗೆ ಹೊಲ ಮನೆ ಕೆಲಸ ರೀ. ಹೊಲ ಮನೆ ಕೆಲಸ ಏನ್ ಅನ್ನಿಸ್ತು ನಿಮ್ಗೆ ಬಿಗ್ ಬಾಸ್ಗೆ ಹೋಗಿ? ಖುಷಿ ಆಯ್ತು. ಫಸ್ಟ್ಗೆ ಖುಷಿ ಆಯ್ತು. ನೀವೆಲ್ಲ ಕಡೆ ಹೇಳಿದ್ರೆ ನಂಗೆ ಖುಷಿ ಆಯ್ತು, ಚಂದಿತ್ತು ಅಂತ ಹೇಳಿದ್ರ. ಅದಕ್ಕೂ ಮೀರಿ ನಿಮ್ಗೆ ಏನ್ ಅನಿಸ್ತು? ನೀವು ಒಂದು ಹಳ್ಳಿಯಿಂದ ಬಂದವರು, ಹಳ್ಳಿಯಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಂತವರು, ಇಲ್ಲಿ ಬಂದಾಗ ನಿಮ್ಗೆ ಒಂದು ದೊಡ್ಡ ವೇದಿಕೆಯಲ್ಲಿ ನೀವು ಆಟವನ್ನ ಆಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ ಅಂದಾಗ ನಿಮ್ಗೆ ಏನ್ ಅನ್ನಿಸ್ತು? ಹಳ್ಳಿಯವ್ರು ಬಿಡು, ನಾವು ಸಿಟಿಲೂ ಬಂದು ಜಯಿಸ್ಬೋದು ಅಂತ ಅನಿಸ್ತಾ ನಿಮ್ಗೆ? ಹಿಂಗ ಅಲ್ಲಿಗೆ ಹೋಗೋದೇ ಮನಸ್ಸನೇ ಗೊತ್ತಿರಿ. ನಮ್ಮಂತವ್ರನ್ನ ಯಾರು ಕರ್ಕೋತಾರ? ಆಸೆ ಐತಿ. ಹೌದೌದು, ನಮ್ಮಂತವ್ರನ್ನ ಯಾರು ಕರ್ಕೊಂತಾರೆ ಅಂತ ಹೇಳ್ತೀವಿ. ಅದ ಆಟ ನೋಡಿದಾಗ ನಾವು ಹೋಗ್ಬೇಕು, ನಾವು ಆಡ್ಬೇಕಂತದ್ದು ನಮ್ಗೆ ಯಾವ ಬಗ್ಗೆ ಸಿಗ್ತದ ಅಂತಿದ್ದೇವ್ರ ಮನಸ್ಸಿನಲ್ಲಿ. ಬಿಡು, ನಮ್ಗೇನು ಸಿಗ್ತದ, ಎಂತಿಂತವ್ರು ಹೋಗ್ತಾರ ನಮ್ಮಂತವ್ರು. ಅಂದ್ರೆ ನಿಮ್ಗಿತ್ತು ಬಿಗ್ ಬಾಸ್ ಹೋಗಿ ನಾನು ಆಟ ಆಡ್ಬೇಕು ಅನ್ನೋ ಒಂದು ಆಸೆ ಇತ್ತು ನಿಮ್ಗೆ? ಆಸೆ ಇತ್ತು ರೀ. ಗ್ರೇಟ್ ಅಮ್ಮ, ಸೂಪರ್. ಯಾಕಂದ್ರೆ ನಿಮ್ಮಂತ ಒಂದು 54 ವರ್ಷ ಮಲ್ಲಮ್ಮ ಅವ್ರಿಗೆ ಅಂತ ಖಂಡಿತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಅಂತದ್ರಲ್ಲಿ ಈ ಒಂದು ವಯಸ್ಸಲ್ಲೂ ಬಿಗ್ ಬಾಸ್ ಅನ್ನ ನೋಡಿದ್ರೆ ನಾನು ಹೋಗಿ ಆಡ್ಬೇಕು ಅನ್ನೋಂತ ಒಂದು ಆಸೆ ನಿಮ್ಮ ಮನದಲ್ಲಿ ಇದೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಮ್ಮ. ಬಿಗ್ ಬಾಸ್ಗೆ ಹೋದಾಗ ನಿಮ್ಗೆ ಒಂದು ನಿಮ್ದೇ ಆದ ಒಂದು ಹೆಸರಿತ್ತು, ಮಾತಿನಮಲ್ಲಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ತುಂಬಾ ಒಗಟುಗಳ ಮೂಲಕ ನೀವು ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ರಿ. ಮಲ್ಲಮ್ಮ ಒಗಟುಗಳು ಅಂತಾನೆ ನಿಮ್ದು ಎಷ್ಟೊಂದು ಯೂಟ್ಯೂಬ್ ಪ್ರೋಗ್ರಾಮ್ಸ್ ಅನ್ನ ಮಾಡಿದ್ದಾರೆ. ಅಂಥದ್ರಲ್ಲಿ ಮಾತಿನಮಲ್ಲಿ ಮಲ್ಲಮ್ಮ ಅವರು ಬಿಗ್ ಬಾಸ್ ಒಳಗಡೆ ಮಾತನ್ನ ಕಡಿಮೆ ಮಾಡ್ಬಿಟ್ರ ಅಂತ? ಕಡಿಮೆ ಏನಿಲ್ರಿ, ಎಲ್ಲಿ ಆಡೋದು ಆಡಿದ್ರಿ. ಅವ್ರು ಎಲ್ಲರೂ ಸಣ್ಣವರು, ನಾವು ಸ್ವಲ್ಪ ದೊಡ್ಡವ್ರು ಆದೇವ್ರಿ. ನಮ್ಮ ಮಾತು ಹೆಂಗೆ ಅವ್ರಿಗೆ ಇದು ಆತ. ನಮ್ಮ ವಯಸ್ಸದವ್ರು ಇನ್ನೊಬ್ರು ಇದ್ರ ಅವರು ನಾವು ಮಾತಾಡ್ಲಕ್ಕ ಅದು ಚೆನ್ನಾಗಿರ್ತಿತ್ರಿ. ಈಗ ಅವ್ರವ್ರು ಸಣ್ಣವ್ರು ಮಾತಾಡೋದು ಚಂದ ರೀ. ನಮ್ದೊಂದು ಬೇರೆ ಮಾತ, ಅವ್ರದೊಂದು ಬೇರೆ ಮಾತ. ಹಂಗಾಗಿ ಆ ಮಾತು ಬಂದಲ್ಲಿ ಮಾತಾಡಿದ್ವಿ ಅಂದ್ರೆ ಸ್ವಲ್ಪ ಮಾತು ಕಡಿಮೆ, ನಮ್ದು ಕೆಲಸ ಜಾಸ್ತಿ ಮಾಡೋದು ನಮ್ದೇ ಸ್ವಭಾವ ನಮ್ದು. ಹಂಗಾಗಿ ಒಂದು ಸ್ವಲ್ಪ ಮಾತು ಕಡಿಮೆ ಆಯ್ತು ಅಂತ ಅನ್ಸುತ್ತೆ. ಇನ್ನೂ ಜಾಸ್ತಿ ಮಾತಾಡ್ಬೇಕಿತ್ತು, ಇನ್ನೂ ಜಾಸ್ತಿ ಆಟ ಆಡ್ಬೇಕಿತ್ತು ಅಂತ ನಿಮ್ಗೆ ಅನ್ನಿಸ್ತಾ? ಅನ್ನಿಸ್ತು. ಹೊರಗಡೆ ಬರಕ್ ಇಷ್ಟನೇ ಆಗ್ಲಿಲ್ಲ ರೀ, ಕಷ್ಟ ಆಯ್ತು. ಹೌದಾ? ಬೇಜಾರಾಯ್ತಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದು? ಬೇಜಾರ ಹೆಂಗಾಗಲ್ರಿ, ಅಂತ ಸಂಭ್ರಮ ಸಿಗ್ತದ್ರೆ ಈಗ ನಮ್ಗೆ ಹೋಗ್ತೀವಿ ಅಂದ್ರ. ಹೌದು, ಬೇಜಾರಾಯ್ತು. ಇನ್ನೊಂದು ವಾರ 2 ವಾರ ಇದ್ರ ಖುಷಿ ಆಗ್ತಿತ್ತು. ಅಂದ್ರೆ ಆಸೆ ಇತ್ತು ರೀ. ಮತ್ತೆ ಆಸೆ ನಮ್ದು ಇಷ್ಟೇ 5 ವಾರ ಇರೋದಿತ್ತು ನಮ್ ಋಣ ಅಲ್ಲ ರೀ. ಹೌದು, ಬಹಳಷ್ಟು ಜನಕ್ಕಿಂತ ಮುಂಚೆನೆ ಹೋಗಿದ್ದಾರೆ ಅಮ್ಮ. ನಿಮ್ಗೆ 5 ವಾರಗಳ ಕಾಲ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಗುಡ್ ಆಪರ್ಚುನಿಟಿ ನಿಮ್ಗೆ. ದೊಡ್ಡ ವ್ಯಾಪಾರ. ಓಕೆ, ಏನ್ ತುಂಬಾ ಇಷ್ಟ ನಿಮ್ಗೆ ಬಿಗ್ ಬಾಸ್ ಮನೇಲಿ? ತುಂಬಾ ಇಷ್ಟ ಆಗಿದ್ದಂತಹ ಒಂದು ವಿಷಯ ಏನು? ತುಂಬಾ ಇಷ್ಟ ಅಂದ್ರ ಎಲ್ಲಾ ಮನಿ, ಅಲ್ಲಿರೋದು ಗಾಳಿ, ವಾತಾವರಣ, ಇದು ಎಲ್ಲಷ್ಟು ಇಷ್ಟ ಆಯ್ತ್ರಿ. ಅಲ್ಲಿ ಇಷ್ಟ ಆಗ್ಲಾರ್ದಂಥದ್ದು ಯಾವುದು ಇಲ್ಲ ರೀ. ಎಲ್ಲ ಇಷ್ಟ. ಸುದೀಪ್ ಸರ್ ಇಷ್ಟ, ಅವ್ರು ಮಾತಾಡೋದು ಇಷ್ಟ, ಅವ್ರ ನಗೋ ಸ್ಟೈಲು ಚೆನ್ನಾಗಿತ್ತು ಬಿಡ್ರಿ. ತುಂಬಾ ಫೇವ್ರೆಟ್ ಯಾರಾಗಿದ್ರು ಮಲ್ಲಮ್ಮ ಅವ್ರಿಗೆ ಬಿಗ್ ಬಾಸ್ ಮನೆ ಒಳಗಡೆ? ನಮ್ಗ ಧ್ರುವಂತ, ರಕ್ಷಿತಾ, ಗಿಲ್ಲಿ. ನೀವು ಜಾಸ್ತಿ ಇವ್ರ ಜೊತೆನೆ ಮಾತಾಡ್ತಾ ಇದ್ರಿ, ನಾವು ನೋಡಿದ್ವಿ. ತುಂಬಾ ಜಾಸ್ತಿ ಯಾವಾಗ ಧ್ರುವಂತ್ ಅವರು ನಿಮ್ಮನ್ನ ಅಮ್ಮ ಅಮ್ಮ ಅಂತಾನೆ ಇದ್ರು. ನಿಮ್ಗೂ ಕೂಡ ಅದೇ ಫೀಲ್ ಇತ್ತ? ಧ್ರುವಂತ್ ಅವ್ರ ಮಗ ಅನ್ನೋ ಫೀಲ್ ಇತ್ತು? ಅವ್ರು ಯಾವ್ದೋ ಒಂದು ಕಡೆ ಧ್ರುವಂತ್ ಅವರಿಂದನೇ ನೀವು 5 ವಾರಗಳ ಕಾಲ ಇದ್ರಿ ಅನ್ನೋ ಒಂದು ಮಾತು ಕೇಳಿ ಬರ್ತಿತ್ತು. ಅದನ್ನ ನೀವು ಎಷ್ಟು ಒಪ್ತೀರಾ ಅಮ್ಮ? ನೀವು ಧ್ರುವಂತ್ ಅವರಿಂದನೇ ಇದ್ರ, ಇಲ್ಲ ನಿಮ್ಮ ಆಟವನ್ನೇ ಆಡಿ ನೀವು ದಿನಗಳ ಕಾಲ ಸರ್ವೈವ್ ಆಗಿದ್ದೀರಾ? ನಮಗ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರಲ್ಲ, ಯಾವ್ದು ಸಲಿಗೆ ಸ್ವಲ್ಪ ಆದವ್ರು ನೆನಿಬೇಕಲ್ರಿ. ಸ್ವಲ್ಪ ಏನು ಆದವ್ರು ನೆನ್ಬೇಕಂತ ಆಡ್ತಾರ ಸಾತ್ರ್ಯಾಗ. ಹಂಗೆ ನಮ್ಗೆ ಆಟ ಹೇಳ್ಕೊಡೋದು, ಹಿಂಗೆ ಮಾತಾಡ್ಬೇಕಮ್ಮ, ಹಂಗೆ ಮಾತಾಡ್ಬೇಕು, ಅವ್ರ ಕೂಡ ಹೆದರ್ಬಾರ್ದು. ನಾವೆಲ್ಲರೂ ಒಂದೇ ಸವನ ಕೂಡ. ಅವ್ರು ಧಾರಾವಾಹಿ ಮಾಡಿ ಬಂದವರು, ಪಿಕ್ಚರ್ ಮಾಡಿ ಬಂದವರು, ಅವ್ರು ಕೂಡ ಹೆಂಗೆ ಮಾತಾಡ್ಬೇಕು ಅನ್ನೋದಿಲ್ಲ. ಇಲ್ಲೆಲ್ಲರೂ ಒಂದೇ ಸವನ, ಮಾತಾಡೋದು ಧೈರ್ಯ ಬಿಟ್ಟು ಅಂತ ಹಿಂಗೆ ಧೈರ್ಯ ಹೇಳ್ತಿದ್ದೀನಿ. ಅಷ್ಟು ಬಿಟ್ಟು ಮತ್ತೇನಿಲ್ಲ. ಓಕೆ, ಮೊದಲ ವಾರ ಮಲ್ಲಮ್ಮನ ನೋಡಿದವರು ಇಡೀ ಕರ್ನಾಟಕದ ಮಂದಿ ಫುಲ್ ಶಾಕ್ ಆಗ್ಬಿಟ್ರು. ಯಾಕೆಂದ್ರೆ ಮಲ್ಲಮ್ಮ ಟಾಸ್ಕ್ಗಳಲ್ಲಿ ಅಲ್ಲಿರುವಂತಹ ಚಿಕ್ಕ ವಯಸ್ಸಿನ ಯುವಕ ಯುವತಿಯರ ಜೊತೆಗಿಂತ ನೀವು ತುಂಬಾ ಚೆನ್ನಾಗಿ, ತುಂಬಾ ಫಾಸ್ಟ್ ಆಗಿ ಟಾಸ್ಕ್ಗಳಲ್ಲಿ ಭಾಗವಹಿಸಿದ್ರು. ಸ್ವತಃ ಸುದೀಪ್ ಅವರು ಕೂಡ ನಿಮ್ಮ ಆಟವನ್ನ ನೋಡಿ ಫುಲ್ ಶಾಕ್ ಆಗಿದ್ರು ಅಮ್ಮ. ಹೇಗಿತ್ತು ನಿಮ್ಗೆ ಆ ಟಾಸ್ಕ್ ಆಡಿದ ಅನುಭವ? ಎಷ್ಟು ಖುಷಿ ಕೊಡ್ತಾ ಇತ್ತು? ಖುಷಿ ಆಯ್ತ್ರಿ ಆಟ. ಯಾವ್ಯಾವ ಟಾಸ್ಕ್ ಅಲ್ಲಿ ನೀವು ಭಾಗವಹಿಸಿದ್ರಿ ಅಲ್ಲಿ? ನಾವು ಅದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವು ಇದು
ಇದು ಇರ್ತಾಳ್ರಿ ಹಿಂಗೆ ಇದು ಇದ್ರ ಮೇಲೆ ನಡೆದು ಹ್ಮ್. ಅದೊಂದು ಇಷ್ಟ ಆಯಿತು. ಹ್ಮ್. ಅದು ಇನ್ನೊಂದು ಅದು ಅದು ಇದು ರೀ ಮುತ್ತಿನ ಮಳೆ ಸುರಿತ ಚಿನ್ನದ ಅದು 2 ಆಟ ಆಡಿದ್ರು. ಹ್ಮ್. ಇನ್ನೊಂದು ಆಟ ನಾವು ಆಡೋದಿತ್ತು. ಹ್ಮ್. ಅದೇನೋ ಸ್ವಲ್ಪ ತಕರಾರಾಯ್ತು, ಅದು ಒಬ್ರ ಬಲ್ಲಿ ಒಬ್ರು ಕೊಡಂಗಿಲ್ಲ ಅಂತ. ಹ್ಮ್. ಇವ್ರು 2ನೇ ಆಟ ಆಡಿದವ್ರು ಇವ್ರ ಬಲ್ಲಿ ಅವ್ರ ಬಲ್ಲಿ ಆಗಿ ಅದೊಂದು ಸ್ವಲ್ಪ ಗಲಾಟೆನೇ ಆಯಿತು. ಅದ್ರ ಸಲಿಗೆ ಅದೊಂದು ಆಟ ನಿಂತು ಬಿಡ್ತೀರಿ ಅದು ಅಷ್ಟೇ. ಓಕೆ, ಯಾರ ಜೊತೆ ಜಗಳ ಆಡಿದ್ರು ಮಲ್ಲಮ್ಮ ಬಿಗ್ ಬಾಸ್ ಮನೇಲಿ? ನಾವು ಯಾರು ಕೂಡ ಜಗಳ ಆಡ್ರಿ, ಆ ಕಾವ್ಯನ ಜೊತೆನೇ ಒಂಚೂರು ಜಗಳ ಆಡ್ದೆವು ಅಷ್ಟೇ. ಕೋಪ ಬಂದಿತ್ತ ನಿಮ್ಗೆ ಬಿಗ್ ಬಾಸ್ ಮನೇಲಿ? ಕೋಪ ಬರ್ತಿತ್ತ? ಕೋಪ ಬರ್ತಿತ್ತು, ಮತ್ತೆ ಏನು ಸುಳ್ಳು ಹೇಳಿದ್ರೆ ಕೋಪ ಬರ್ತದ್ರಿ. ಆ ಕಾವ್ಯನ ಜೊತೆನೇ ಸ್ವಲ್ಪ ಆಕಿನೂ ಒಪ್ಕೊಂಡು ಇಲ್ಲಮ್ಮ ಏನ್ ಮಾತಂದಿದ್ದಕ್ಕೆ ನಿಮ್ಗೆ ಕೋಪ? ಏನು ಬಾತ್ರೂಮ್ ಸಲಿಗೆ ರೀ. ನೀರ ಅದೊಂದು ಸ್ವಲ್ಪ ಬಂದ್ ಮಾಡಿದಿಲ್ಲ, 2 ಸಲ ಓದ್ತಿದ್ದೆ, ಬಂದಾಗಲಿಲ್ಲ. ಓಕೆ. ಅದ್ರ ಸಲಿಗೆ ನನಗೆ ಬುದ್ಧಿ ಮತ್ತೆ ಹೇಳಕ್ಕೆ ಬಂದಳಲ್ಲ, ಅದಕ್ಕೆ ನೀನು ಒಂದೇ ಬಾತ್ರೂಮ್ ನೋಡೈತೀವಿ, ನಾನು 6 ಅಂತಸ್ತು ಬಿಲ್ಡಿಂಗ್ ಬಾತ್ರೂಮ್ ನೋಡಿ ಬಂದೀನಿ. ಮತ್ತು ಅವರೆಲ್ಲರೂ ಹೋಗ್ತಾರಂತ ನಾನು ಇನ್ನೊಂದು ಸಲ ಓದ್ತಿರು ಬಂದ್ ಆತಿತ್ತು. ನಾವು 8 ಸಲ ನಾನೇ ಹೋಗಿ ಬಂದ್ ಮಾಡೀನಿ, ಎಲ್ಲರೂ ಹಂಗೆ ಬಿಟ್ಟು ಹೋಗ್ತಾರ. ನೀನು ನನಗೆ ಹೇಳ್ತೇನೆ ಸ್ವಲ್ಪ ಈಗ ಇಲ್ಲಮ್ಮ ಸಾರಿ ಅಂತ ಸಾರಿ ಕೇಳಿದ್ರೆ. ಓಕೆಮ್ಮ, ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಒಂದು ಇನ್ಫೀರಿಯಾರಿಟಿ ಇರುತ್ತೆ. ನಾವು ಹಳ್ಳಿಯವರು, ನಾವು ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳ್ಲಿಕ್ಕೆ ಆಗಲ್ಲ ಅಂತ ಒಂದು ಇನ್ಫೀರಿಯಾರಿಟಿ ಇರುತ್ತೆ. ನಾವು ನಿಜಕ್ಕೂ ಅಲ್ಲಿ ತಲುಪೋದಾ ಅಂತ ಒಂದು ಅನುಮಾನ ಇರುತ್ತೆ. ಆದ್ರೆ ಮಲ್ಲಮ್ಮ ಅವರು ಒಂದು ಗ್ರಾಮದಿಂದ, ಒಂದು ಉತ್ತರ ಕರ್ನಾಟಕದ ಒಂದು ಹಳ್ಳಿಯಿಂದ ಬಂದು ಇವತ್ತು ಬಿಗ್ ಬಾಸ್ ನ ಒಂದು ದೊಡ್ಡ ವೇದಿಕೆಯಲ್ಲಿ ಕರ್ನಾಟಕದ ಜನರನ್ನ ರಂಜಿಸಿದಿರಮ್ಮ. ನೀವು ಹಳ್ಳಿ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ಮುಂಚೆನೆ ಹೇಳ್ತಿದ್ರಿ ನಮ್ಮನ್ನೆಲ್ಲ ಯಾರು ಬಿಗ್ ಬಾಸ್ ಕರೀತಾರೆ, ನಾವೆಲ್ಲ ಹೆಂಗ್ ಹೋಗ್ತೀವಿ ಅಂತ ನೀವು ಹೇಳ್ತಿದ್ರಿ, ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ದೆ. ಸೊ ಅಮ್ಮ, ನೀವು ಹಳ್ಳಿ ಹೆಣ್ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಮಲ್ಲಮ್ಮ ಆಗಿ ಒಂದು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದವರು ಇವತ್ತು ಬಿಗ್ ಬಾಸ್ಗೆ ಹೋಗಿದ್ದೀರಾ ಅಂದ್ರೆ ನಿಮ್ಮ ಒಂದು ಸಂದೇಶ ಏನು? ಹಳ್ಳಿ ಹೆಣ್ಮಕ್ಳಿಗೆ ಯಾವ ತರ ಧೈರ್ಯವಾಗಿ ಹೇಳ್ತೀರಾ ನೀವು? ಧೈರ್ಯವಾಗಿ ಚೆನ್ನಾಗಿ ಸಂಸಾರ ನೋಡ್ಕೊಂಡು ಹೋಗ್ಬೇಕು, ಗಂಡನ ಚೆನ್ನಾಗಿ ನೋಡ್ಬೇಕು. ಹಳ್ಳಿ ಹೆಣ್ಮಕ್ಳಿಗೆ ನಿಮ್ಮ ಸಂದೇಶ ಏನು ಅಂತ? ಹಳ್ಳಿಲಿ ಇದ್ದೀವಿ ಅಂತ ಏನು ಅನ್ಕೊಂಬೇಡಿ, ನೀವು ಕೂಡ ಪ್ರಯತ್ನ ಪಟ್ರೆ ಬಿಗ್ ಬಾಸ್ ಅಂತ ವೇದಿಕೆಗೆ ಬರ್ಬೋದು ಅನ್ನೋದು ನಿಮ್ಮ ಸಂದೇಶನ? ಅದೇ ರೀ, ಹೆಣ್ಮಕ್ಳಿಂದ ಗಂಡ ಹೆಂಡತಿ ಜಗಳ ಆಡಿದ್ರ ಅವ್ರಿಗೆ ದೂರ ಆಗ್ಬಾರ್ದು, ಗಂಡ ಹೆಂಡತಿ ಜೊತೆಯಲ್ಲಿ ಇರಬೇಕು, ಸಾಧನೆ ಮಾಡ್ಬೇಕು ಅನ್ನೋ ಹೆಣ್ಮಕ್ಳು, ನಿಮ್ಮ ತರ ಬಿಗ್ ಬಾಸ್ಗೆ ಬರ್ಬೇಕು ಅನ್ನೋ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ? ಅವ್ರಿಗೆ ಧೈರ್ಯ ಮಾಡ್ಬೇಕ್ರಿ, ಧೈರ್ಯ ಮಾಡ್ಬೇಕು, ಧೈರ್ಯ ಬಿಡಬಾರ್ದು. ನಾ ಹಿಂಗೆ ಮುಂದೆ ನಾವು ಶಕ್ತಿಯಾಗಿ ನಿಲ್ತೀವಿ, ಎಲ್ಲಟ್ಟು ಸಂಸಾರ ಗೆದ್ದಿತೀವಿ ಅಂತ ಅದೇ ಒಂದು ಧೈರ್ಯನೇ ಒಂದು ಕಾರಣ ರೀ. ನೀವು ಅದೇ ಧೈರ್ಯದಿಂದ ಬಿಗ್ ಬಾಸ್ ಮನ್ಲಿದ್ರ ಅಮ್ಮ ಇಷ್ಟು ದಿನ? ಯಾವುದೇ ಒಂದು ಟಾಸ್ಕ್ ಇರ್ಲಿ, ಒಂದು ಡ್ಯಾನ್ಸ್ ಇರ್ಲಿ, ಒಂದು ಚೂರು ನಾಚಿಕೆ ಇಲ್ದೆ, ಯಾವುದೇ ಒಂದು ಸಂಕೋಚ ಮುಜುಗರ ಇಲ್ದೆ ಪ್ಯಾಂಟ್ ಶರ್ಟ್ ಹಾಕ್ಲಿಕ್ಕೂ ಕೂಡ ನೀವು ಎಷ್ಟು ಜೋಶಲ್ಲಿ ಹಾಕೊಂಡ್ರಿ ಎಲ್ಲ ಹೆಣ್ಮಕ್ಳಿಗೆ. ಅಲ್ಲಿ ಓದಿಂದ ಧೈರ್ಯ ಬಂದ್ಬಿಡ್ತದ್ರಿ, ಹಾಕೇಬೇಕಿದು ಅಂತ. ಸೊ ಹಳ್ಳಿ ಹೆಣ್ಮಕ್ಳಿಗೆ ಯಾವ ರೀತಿ ಧೈರ್ಯ ಹೇಳ್ತೀರಿ? ನೀವು ಕೂಡ ಬಿಗ್ ಬಾಸ್ಗೆ ಬರ್ಬೋದು, ಬನ್ನಿ ಅಂತ ನಿಮ್ ಸ್ಟೈಲಲ್ಲಿ ಹೇಳಿ ಅಮ್ಮ. ನಂತರ ಧೈರ್ಯ ಆಗಿ ನೀವು ಬರ್ರಿ, ನಮ್ಮ ಯಾವ್ದಕ್ಕೂ ಮುಜುಗರ ಪಡ್ಕೊಳ್ಬೇಡಿ, ಮುಜುಗರ ಪಡ್ಕೋಬೇಡ್ರಿ, ಪ್ಯಾಂಟ್ ಹಾಕ್ರಿ, ಡ್ರೆಸ್ ಹಾಕ್ರಿ, ಹಾಕಿ ನನ್ನಂಗೆ ಬರ್ರಿ ಅಂತ ಹೇಳ್ಬಿಡೋದು ನಮ್ಮೂರ ಕಡೆ ಹೋಗಿ. ಓಕೆ ಅಮ್ಮ, ಬಿಗ್ ಬಾಸ್ಗೆ ಬಂದಿರುವಂತಹ ಮಲ್ಲಮ್ಮಂಗೆ ಏನೇನ್ ಕೆಲಸ ಬರುತ್ತೆ ಅಂತ? ಏನೇನ್ ಕೆಲಸ ಅಲ್ಲ, ರೊಟ್ಟಿ ಬಡಿಯೋದಕ್ಕೆ ಫೇಮಸ್ ಅಂತ ಕೇಳಿದೀವಿ. ರೊಟ್ಟಿ ಮಾಡ್ತೀವಿ, ಹೊಲ ಮನೆ ಕೆಲಸ ಅಂತ ಹೇಳ್ತೀವಿ. ಯಾವ್ದಕ್ಕೆ ಇಂದಕ್ಕೆ ಸರಿ ಅಲ್ಲ. ಏನೇನ್ ಕೆಲಸ ಮಾಡ್ತಾರೆ ಹಾಗಾದ್ರೆ ಮಲ್ಲಮ್ಮ ಅವರು? ಹೊಲ ಮನೆ ಕೆಲಸ ಎಲ್ಲ ಮಾಡೀವ್ರಿ. ಎಲ್ಲ ಜೋಳ ಕೊಯ್ದೀವಿ, ಜೋಳ ಮುರ್ದೀವಿ, ರಾಶಿ ಮಾಡೀವಿ, ಚಜ್ಜಿ ಕೊಯ್ದೀವ್ರಿ, ಇದು ಮಾಡೀವ್ರಿ, ಶೇಂಗಾ ಕಿತ್ತೀವ್ರಿ, ಶೇಂಗಾ ಹರಿದೀವಿ, ಎಲ್ಲ ಕಸ ಆರಿಸಿವಿ, ಅವೆಲ್ಲ ಅಲ್ಲಿ ಕುಂಪಿ ಹಾಕಿ ಸುಟ್ಟಿವ್ರಿ, ಡ್ವಾಡಕ್ಕೆ ಹೋಗಿದೀವಿ. ಹೊಲ ಮನೆ ಕೆಲಸ ಅಲ್ಲ, ಮನೇನ ಕೆಲಸ ಅಲ್ಲ, ರೊಟ್ಟಿ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ. ಹೌದಮ್ಮ, ಈ ಹೊಲ ಮನೆ ಕೆಲಸ ಮಾಡೋದು, ಮನೆ ಕೆಲಸಗಳು ಮಾಡೋದು, ಯಾವುದೋ ಒಂದು ಹೆಲ್ಪಿಂಗ್ ಕೆಲಸಗಳು ಮಾಡೋದು, ಯಾವ ಕೆಲಸ ಕೂಡ ಒಂದು ಕೀಳು ಮಟ್ಟದಲ್ಲ. ಇಂತಹ ಕೆಲಸಗಳನ್ನ ಮಾಡ್ಕೊಂಡು ಕೂಡ ನಾವು ನಮ್ಮಲ್ಲಿ ಪ್ರತಿಭೆ ಇದ್ರೆ ಗುರ್ತಿಸ್ಕೊಳ್ಬಹುದು, ಇಂತಹ ಒಂದು ದೊಡ್ಡ ಸ್ಟೇಜ್ ಅನ್ನ ಪಡ್ಕೊಳ್ಬಹುದು ಅನ್ನೋದಕ್ಕೆ ನೀವೇ ಒಂದು ಜೀವಂತ ಉದಾಹರಣೆ ಅಮ್ಮ. ಇನ್ನು ಧೈರ್ಯ ಬಿಡಬಾರ್ದ್ರಿ, ಎಲ್ಲ ಕೈಲಿ ಆಗ್ಲಿಕ್ಕಂದ್ರ ಬಾಯಿಲಿ ಅಂದನ ಮಾಡ್ಬೇಕ್ರಿ. ಮಾಡ್ತೀನಿ ಇದೇಟ್ರ ಕೆಲಸ ಅನ್ಬೇಕು, ಅದು ತಾನೇ ಬಂದ್ಬಿಡ್ತದ್ರಿ. ಹೌದು, ಬಾಯಿಲಿ ಅಂದೀವಿ, ಕೈಲಿ ಮಾಡಿ ತೋರಿಸ್ಬೇಕು, ಅದೊಂದು ಹೆಮ್ಮೆ ಬರ್ತದ್ರಿ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಯಾವುದಕ್ಕೆ ತುಂಬಾ ಇಷ್ಟಪಡ್ತಿದ್ರು? ಅಡಿಗೆ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತಿದ್ರಾ, ಅಥವಾ ನಿಮ್ಮ ಹತ್ರ ರೊಟ್ಟಿ ಮಾಡಿಸ್ಲಿಕ್ಕೆ ತುಂಬಾ ಇಷ್ಟಪಡ್ತಿದ್ರಾ ಕಂಟೆಸ್ಟೆಂಟ್ಸ್? ನೀವು ಮಾಡಿ ಕೊಟ್ಟಿದ್ದೀರಾ ರೊಟ್ಟಿ ಬಿಗ್ ಬಾಸ್ ಮನೆಯಲ್ಲಿ? ಇದ್ದಿಲ್ಲ, ಅಲ್ಲಿ ಎಲ್ಲ 2 ಸಲ ಕೇಳಿದ್ರಿ ಬಿಗ್ ಬಾಸ್ಗ, ಹಿಟ್ಟು ಕಳಿಸ್ರಿ ರೊಟ್ಟಿ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಎಲ್ಲಿ ಸಿಗ್ಬೇಕ್ರಿ ಹಿಟ್ಟು? ಓಕೆ, ಚಪಾತಿ ಬಂದಿದ್ರೆ ಮಾಡ್ತಾ ಇದ್ರಿ? ಬಂದಿದ್ರೆ ಮಾಡ್ತೀರಿ ರೊಟ್ಟಿ, ದೊಡ್ಡ ರೊಟ್ಟಿ. ಚಪಾತಿ ಎಲ್ಲ ಮಾಡ್ತಾ ಇದ್ರಿ? ಚಪಾತಿ ಮಾಡಿರಿ, ಚಪಾತಿ ಮಾಡ್ತಿದ್ದೇವೆ, ಅನ್ನ ಸಾರು ಚಪಾತಿ, ಪಾತ್ರೆ ತೊಳೆಯೋದು ಮಾಡ್ತಿದ್ದೆ. ಇಷ್ಟವಾದ ಕೆಲಸ ಏನು ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಇಷ್ಟವಾದ ಕೆಲಸ ಅಂದ್ರೆ ನಮ್ಗೆ ಏನ್ ಮಾಡಕ್ ಎಲ್ಲಾನು ಇಷ್ಟ, ಎಲ್ಲ ಮಾಡ್ತೀರಿ. ಓಕೆ, ಎಲ್ಲ ಇಷ್ಟ ನಮ್ಗೆ, ಇಂಥದ್ದೇ ಒಲ್ಯಾನಕ ಆಗಲ್ಲ ರೀ. ಓಕೆ, ಕೈಲಿ ಅದಟ್ಟು ಮಾಡೋದು. ನೀವು ಮಾತಿನಮಲ್ಲಿ ಮಲ್ಲಮ್ಮ ಒಗಟುಗಳಿಂದಾನೇ ಫೇಮಸ್ ಆಯ್ತಾ? ಬಿಗ್ ಬಾಸ್ ಮನೇಲಿ ಎಷ್ಟು ಒಗಟು ಹೇಳಿದ್ರಿ ನೀವು? ಎಷ್ಟೊಂದು ಜನ ನೀವು ಹೇಳಿದಂತ ಒಗಟನ್ನ ಬಿಡಿಸಿದ್ರು ಅಂತ? ಅಲ್ಲಿ ಹೇಳ್ತೇವ್ರಿ, ಅವ್ರು ತುಂಬಾ ಹೇಳ್ತಾ ಇದ್ರ ಒಗಟುಗಳನ್ನ?
ಅವ್ರೇನು ಹೊಡ್ಯಕ್ಕಾಗಿಲ್ಲ, ನಾನೇ ಹೊಡೆದೆ ಒಂದೊಂದು. ನೀವು ಹೇಳಿದ ಒಗಟುಗಳು ಯಾರು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ. ಆಗ್ಲಿಲ್ಲ ರೀ. ನೀವು ಒಂದು ಒಗಟು ಹೇಳಿಮ್ಮ ನಮ್ಮ ಗ್ಯಾರಂಟಿ ನ್ಯೂಸ್ಗೋಸ್ಕರ. ಹೌದ್ರಿ? ನೋಡೋಣ ನಾವು ಬಿಡ್ಸಕ್ಕಾಗತ್ತಾ ನೋಡೋಣ ಅಂತ. ಸ್ವಲ್ಪ ಸರಳವಾಗಿರೋದು ಹೇಳಿ, ಸುಲಭವಾಗಿರೋದು. ಅಲ್ಲಿ ಬಿಗ್ ಬಾಸ್ ಕೇಳಿದ್ರಿ? ಇಲ್ಲ, ನಾನು ಕೇಳಿಲ್ಲ. ಕೇಳಿಲ್ಲ ರೀ. ಬಿಳಿ ಹೊಲ ಕರಿ ಬೀಜ ಬಿತ್ತವ ಬಲಿ ಜಾಡ. ಬಿಳಿ ಹೊಲ ಕರಿ ಬೀಜ ಬಿತ್ತವ ಬಲಿ ಜಾಡ. ಮೂಲಂಗಿನ? ಅಲ್ಲ ರೀ. ಗೊತ್ತಿಲ್ಲ. ಗೊತ್ತಿಲ್ಲ, ಹೇಳ್ಬಿಡಿ, ನೀವೇ ಬಿಡಿಸ್ಬಿಡಿ. ಗೊತ್ತಿಲ್ಲ. ಏನು ಉತ್ತರ ಇದಕ್ಕೆ? ಅದಕ್ಕೆ ಇದು ಬರೆಯೋದು ಕಾಗದ, ಅಕ್ಷರ, ಮನುಷ್ಯರು. ನೀವು ಬರೆಯೋರು. ಬಿಳಿ ಹೊಲ ಅಂದ್ರೆ ಕಾಗದ, ಕರಿ ಬೀಜ ಅಂದ್ರೆ ಅದು ಬಣ್ಣ, ಅಕ್ಷರ ಬರಿತೀವಲ್ಲ ಅದು. ಬಿತ್ತವನೇ ಓದೋನೇ ಜಾಣ. ಬಿಳಿ ಹೊಲದಲ್ಲಿ ಬಿತ್ತಿ ಅದ್ರನ್ನ ಬಂದಂತ ಫಲವನ್ನ ಓದೋನೇ ಜಾಣ ಅಂತ. ಜಾಣ, ಬಿತ್ತವನೇ ಜಾಣ. ಆಯ್ತು, ಬಹಳ ಚೆನ್ನಾಗಿತ್ತು. ಎಷ್ಟು ಒಗಟು ಹೇಳಿದ್ರಿ ನೀವು ಬಿಗ್ ಬಾಸ್ ಮನೆಯಲ್ಲಿ? ಹೇಳಿರು ಸುಮಾರಾಗಿ. ನಿಮ್ಮ ಒಗಟುಗಳು ತುಂಬಾ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ. ಬಹಳಷ್ಟು ಯೂಟ್ಯೂಬ್ ಚಾನಲ್ಗೆ ನೀವು ಇಂಟರ್ವ್ಯೂ ಕೊಟ್ಟಿದ್ರಲ್ಲ, ಆಗ್ಲೂ ಸಹ ಬಹಳಷ್ಟು ಒಗಟು ಹೇಳಿದಿರ ನೀವು. ಹೌದ್ರಿ? ಇನ್ನು ಮಲ್ಲಮ್ಮ, ನೀವು 30 ರಿಂದ 35 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ರಿ. ನೀವಾಗಿ ನಿಮ್ಮ ಒಂದು ವ್ಯಕ್ತಿತ್ವದ ಆಟವನ್ನ ಆಡಿದ್ರಿ. ಅಂದ್ರೆ ಬಹಳಷ್ಟು ಜನ ಸ್ಟ್ರಾಟಜಿಗಳು ಮಾಡ್ತಾರೆ. ಬಿಗ್ ಬಾಸ್ ಮನೇಲಿ ಹಿಂಗಿದ್ರೆ ಹಿಂಗಾಗತ್ತೆ, ಹಿಂಗಿದ್ರೆ ಹಿಂಗಾಗತ್ತೆ, ನಾನು ಹೋಗಿ ಕ್ಯಾಮ್ರಾ ಮುಂದೆ ಮಾತಾಡಿದಾಗ ನಮ್ಮನ್ನು ಫೋಕಸ್ ಮಾಡ್ತಾರೆ, ಕೆಲವೊಂದು ವಿಷಯಗಳು ಹೈಲೈಟ್ ಆಗುತ್ತೆ ಮಾನವೀಯತೆ ದೃಷ್ಟಿಯಿಂದ, ಅಥವಾ ಏನೋ ಒಂದು ಎಮೋಷನಲಿ, ಈ ಥರ ಎಲ್ಲ ಟ್ರೈ ಮಾಡ್ತಾರೆ ಆಡ್ಲಿಕ್ಕೆ. ನೀವು ಯಾವುದೇ ಒಂದು ಫೇಕ್ ಆಟ ಆಡದೆ ನಿಜವಾದ ಒಂದು ವ್ಯಕ್ತಿತ್ವದ ಆಟವನ್ನ ಆಡಿ ಆಚೆ ಬಂದವರು. ನಿಮ್ಗೆ ಅಲ್ಲಿ ತುಂಬಾ ನಿಜವಾದ, ಇವರು ಸಹ ಯಾವುದೇ ಒಂದು ಫೇಕ್ ಇಲ್ಲದೆ ಆಟ ಆಡ್ತಾ ಇದ್ದಾರೆ, ಇವರು ಕೂಡ ನಂತರನೇ ಪ್ರಾಮಾಣಿಕವಾಗಿ ಆಟ ಆಡ್ತಿದ್ದಾರೆ ಅನ್ಸಿದ್ ಯಾರು? ಅವ್ರವ್ರು ಇಷ್ಟ, ಅವ್ರವ್ರು ಆಟ ಆಡಕ್ಕೆ. ನಿಮ್ಗೆ ಯಾರ ಆಟ ಇಷ್ಟ ಆಯ್ತು? ಆಯ್ತು ಹೇಳಿ, ನಿಮ್ಗೆ ಯಾರ ಆಟ ಇಷ್ಟ ಆಯ್ತು ಬಿಗ್ ಬಾಸ್ ನಲ್ಲಿ? ನಮ್ಗೆ ಎಲ್ಲರೂ ಆಟ ಇಷ್ಟ ಬಿಡ್ರಿ. ಆಯ್ತು, ಹೇಳ್ಬೇಕು ನೀವು. ಏನಂತೆ ಎಲ್ಲರೂ ಆಟ ಆಡಕ ಬಂದಿರ್ತೀವಿ. ನನ್ಕಿತ ನೀ ಮೇಲ, ನಿನ್ಕಿತ ನಮ್ಮ ಮೇಲ ಗೆದಿಲಕ್ಕ ಬಂದಿರ್ತಾರಲ್ಲ, ಹಿಂಗೆ ಹೆಸರು ಹೆಂಗ್ ಹೇಳ್ಬೇಕು? ಆಯ್ತು, ನಿಮ್ ಪ್ರಕಾರ ಒಬ್ರ ಹೆಸರು ಹೇಳಿ. ಬಿಗ್ ಬಾಸ್ ಈ ಸಲ ಯಾರು ಗೆಲ್ಬಹುದು ಅಲ್ಲಿರೋರಲ್ಲಿ? ಗೆಲ್ಲೋರು ಯಾರು ದುಷ್ಟ ಇರ್ತಾರೋ ಗೆದಿತಾರೆ. ಆಯ್ತು, ಒಬ್ಬರ ಹೆಸರು ಇಲ್ಲ, ಇವ್ರು ಚೆನ್ನಾಗಿ ಆಡ್ತಿದ್ದಾರೆ ಗೆಲ್ಬಹುದು ಅಂತ ಸುಮ್ನೆ ಒಂದು ಊಹೆ ಅಷ್ಟೇ, ಜಸ್ಟ್ ಒಂದು ಊಹೆ ಅಷ್ಟೇ. ಯಾರೇನು ಬೇಜಾರು ಮಾಡ್ಕೊಳ್ಳಲ್ಲ ನೀವು, ಯಾಕಂದ್ರೆ ಅಲ್ಲಿ 35 ದಿನಗಳ ಕಾಲ ಇದ್ದವರು, ಅಲ್ಲಿ ರಿಯಲ್ ಆಗಿ ಆಟವನ್ನ ನೋಡಿದವರು. ಸೊ ಹಾಗಾಗಿ ಯಾರು ಗೆಲ್ಬಹುದು ಅನ್ಸತ್ತೆ? ನನ್ನ ಮನಸ್ಸಿಗೆ ಮಾತ್ರ ಗಿಲ್ಲಿ ಅನಿಸ್ತದ್ರಿ. ಮತ್ತೆ ಎಲ್ರು ಅದೇ ಹೇಳ್ತಿದಾರೆ, ಗಿಲ್ಲಿ ಗೆಲ್ತಾರೆ, ಗಿಲ್ಲಿ ಗೆಲ್ತಾರೆ ಅಂತ. ನಮ್ಗಾನು ಅದೇ ಅನಿಸಿದ್ದು. ಅವ್ರು ಜೆನ್ಯೂನ್ ಆಗಿ ಆಟ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಚೆನ್ನಾಗಿ ಕಾಮಿಡಿ ಮಾಡ್ತಾನ. ಅಂದ್ರೆ ಕಾಮಿಡಿ ಜಾಸ್ತಿ ರೀ ಮಾಡೋದು. ಎಲ್ಲರಿಗೂ ಉತ್ತರ ಕೊಡ್ತಾನ, ಚೆನ್ನಾಗಿ ತೋರಿಸ್ಕೋತಾನೆ. ಓಕೆ, ನಿಮ್ಮ ಮತ್ತೆ ಧ್ರುವಂತ್ ಅವರು ಅಂದ್ರೆ ಅಮ್ಮ ಮಗನ ಬಾಂಡಿಂಗ್ ಇತ್ತು ನಿಮ್ಗೆ, ಹೇಗೆ ಬೆಳೀತು ಆ ಬಾಂಡಿಂಗ್? ಅವರು ನಿಮ್ಮನ್ನ ಅಮ್ಮ ಅಂತಾನೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ನಿಮ್ಗೆ ಇಷ್ಟು ದಿನಗಳ ಕಾಲ ಪ್ರತಿದಿನ ನಿಮ್ಗೆ ಅವರು ಸಾಥ್ ಕೊಟ್ಕೊಂಡಿದ್ರು. ಪ್ರತಿಯೊಂದು ಟಾಸ್ಕ್ ಅಲ್ಲಿ ಆಗಿರ್ಬೋದು, ಮಾತನಾಡುವಾಗಿರ್ಬೋದು, ಡ್ಯಾನ್ಸ್ ಅಲ್ಲಿ ಇರ್ಬೋದು, ಎಲ್ಲಾ ಕಡೆ ನಿಮ್ಗೆ ಅವ್ರು ತುಂಬಾ ಚಿಯರ್ ಅಪ್ ಮಾಡ್ತಿದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಮ್ಮ? ಅವರು ಅದೇ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮಾತಾಡ್ತಾರ. ಅಂದ್ರೆ ಅವ್ರದ್ದು ಅವ್ರ ಮುಂದೆ ಹೇಳ್ತಿದ್ದಲ್ಲ, ಬುದ್ಧಿ ಮಾತಾ ಹೇಳ್ತಾರೆ. ನಮ್ಗೆ ಯಾಕೆ ಬೇಕಮ್ಮ, ನಾವ್ ಏನ್ ಆಟ ಆಡ್ತೀವಿ, ಆಟ ಆಡಮ್ಮ ಅವ್ರ ಸುತ್ತ ಅಂತ ಇದನ್ನೇ ಹೇಳವ್ರೆ. ಅವರು ಉತ್ತಮ ನನಗೆ ಹೇಳಲಿಲ್ಲ ಮಲ್ಲಮ್ಮ ಅವರು ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು ಧ್ರುವಂತ್ ಅವರು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೊಂದ್ ಸ್ವಲ್ಪ ನನಗೆ ಕನ್ಫ್ಯೂಸ್ ಐತ್ರಿ. ನೀವು ಧ್ರುವಂತ್ ಅವ್ರನ್ನೇ ಹೇಳ್ಬೇಕು ಉತ್ತಮ ಅಂತ ಅನ್ಕೊಂಡಿದ್ರಾ? ಹೇಳ್ಬೇಕಂತ ಅನ್ಕೊಂಡೇರಿ. ಅದು ನನ್ಗೆ ಅರ್ಥ ಆಗ್ಲಿಲ್ರಿ. ಅದು ಏನ್ ಪ್ರಶ್ನೆ ಕೇಳಿದ್ರು ಅಂತ ನಿಮ್ಗೆ ಅರ್ಥ ಆಗಿ ಸೂರಜ್ ಅಂತ ಹೇಳಿದ್ರಿ. ಮತ್ತ ಆಮೇಲೆ ಇವನಿಗೆ ಕೊಟ್ಟ್ಯಾರಿ. ಆಮೇಲೆ ಗೊತ್ತಾಯ್ತಲ್ಲ, ಆಮೇಲೆ ಇವನಿಗೆ ಕೊಟ್ಟೆ. ಅದೊಂದ್ ಸ್ವಲ್ಪ ಬೇಜಾರಾಯ್ತು. ಅದ್ ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ಅವ್ರು ಅಳ್ತಾ ಇದ್ರು ಪಾಪ. ಮಲ್ಲಮ್ಮ ಅವರು ಅಮ್ಮ ಅನ್ಕೊಂಡಿದ್ದೆ, ಅವ್ರು ಬಂದು ನನ್ಗೆ ಹಿಂಗ್ ಅನ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ರು. ಅದ್ ಗೊತ್ತಾಯ್ತಾ ನಿಮ್ಗೆ? ಅದು ಗೊತ್ತಾಯ್ತ್ರಿ. ಆಮೇಲೆ ಅದು ಒಂದು ಮಿಸ್ಟೇಕ್ ಆಯ್ತ್ರಿ. ಓಕೆ ಅಮ್ಮ, ಸುದೀಪ್ ಅವರು ಬರುವಾಗ ನಿಮಗೆ ಗಿಫ್ಟ್ ಕೊಟ್ಟರು, ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಸುದೀಪ್ ಅವರು 54 ವರ್ಷದ ಮಲ್ಲಮ್ಮ, ನಿಮ್ಮ ಮುಂದೆ ಯಾರು ಇಲ್ಲ ಬಿಡಿ, ಮಲ್ಲಮ್ಮನ ಪವಾಡವನ್ನೇ ಮಾಡ್ತಾ ಇದ್ದೀರಾ ನೀವು ಬಿಗ್ ಬಾಸ್ನಲ್ಲಿ ಅಂತ ಹೇಳಿದ್ರು. ಅವಾಗ ಎಷ್ಟು ಖುಷಿ ಆಯ್ತು? ತುಂಬ ಖುಷಿ ಆಯ್ತು ರೀ. ಓಕೆ, ಏನು ಗಿಫ್ಟ್ ಕೊಟ್ಟರು ಕಿಚ್ಚ ಅವರು, ಕೇಳ್ಬೋದಾ? ಕೇಳ್ಬೋದ್ರಿ. ಏನು ಕೊಟ್ಟರು ಗಿಫ್ಟ್ ನಿಮಗೆ? ಗಿಫ್ಟ 1,50,000. ಮಲ್ಲಮ್ಮ ಅವರೇ, ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನಗಳು ಪ್ರತಿದಿನ ಅಲ್ಲಿ ಹಾಡಾಗ್ತಾ ಇದ್ರು. ನೀವು ಒಂದೊಂದ್ ದಿನ ಏನ್ ಮಾಡ್ತಾ ಇದ್ರಿ, ಅವ್ರು ಹಾಡ್ ಹಾಕಕ್ ಮುಂಚೆನೆ ಎದ್ಬಿಟ್ಟು ನಿಮ್ ಕೆಲ್ಸಗಳನ್ನ ಮಾಡ್ತಾ ಇದ್ರಿ. ಆ ಹಾಡ್ ಹಾಕೋದು, ನೀವು ಮಾಡ್ತಿದ್ದಂತಹ ಡ್ಯಾನ್ಸು, ಯಾರು ಅಲ್ಲಿರೋರ್ಗಿಂತ ಕಡಿಮೆನೆ ಇಲ್ಲ ನಾನು ಅನ್ನೋಷ್ಟು ಡ್ಯಾನ್ಸ್ ಮಾಡ್ತಾ ಇದ್ರಿ ನೀವು. ಎಷ್ಟು ಎಂಜಾಯ್ ಮಾಡ್ತಿದ್ರಿ ಡ್ಯಾನ್ಸ್? ನಿಮ್ಗೆ ಇಷ್ಟ ಆಗ್ತಿದೆ ತುಂಬಾ ಡ್ಯಾನ್ಸ್? ಸುಮಾರು ನೋಡಿ ಮಾಡ್ತಿದ್ದೀರಿ. ಆ ಡ್ಯಾನ್ಸ್ ಟಾಸ್ಕ್ ಅಲ್ಲೂ ಕೂಡ ನೀವು ಕೃಷ್ಣಂದು ಒಂದು ಡ್ಯಾನ್ಸ್ ಮಾಡಿದ್ರಿ, ಅದನ್ನ ನಿಮ್ಗೆ ಹೇಳ್ಕೊಟ್ಟಿದ್ರಾ?
ಪ್ರಾಕ್ಟೀಸ್ ಮಾಡ್ಸಿದ್ರ? ಒಂದ್ 2-3 ಸಲ ಮಾಡಿದ್ದೇವ್ರಿ ಅಲ್ಲಿ ಬಾತ್ರೂಮ್ ಅಲ್ಲಿ ಹಾಡ್ ಹಾಕಿ ಒಂದ್ 2-3 ಸಲ ಮಾಡಿದ್ದೇವ್ರಿ ಅಲ್ಲಿ. ನೀವು ನೋಡ್ಲಿಕ್ಕೆ ತುಂಬಾ ಸಾಫ್ಟ್ ಅಮ್ಮ, ಆದ್ರೆ ಗಟ್ಟಿಗಿತ್ತಿ ಒಳಗಡೆಯಿಂದ ಬಹಳ ಗಟ್ಟಿಗಿತ್ತಿದ್ದೀರಾ. ಅಲ್ಲಿ ತುಂಬಾ ಜಗಳಗಳಾಗೋದು, ಅಶ್ವಿನಿ ಗೌಡ ಅವರು, ಗಿಲ್ಲಿ ಅವರು, ಕಾವ್ಯ ಶೈವ ಅವರು ತುಂಬಾ ಕಿರ್ಚಾಡೋರು. ಅವಾಗ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಅವಾಗ ಅದು ನಡೆಯೋದಲ್ರಿ, ಗೆಲುವು ಫಿರುತ್ತ ಹಂಗೆ ಸುಮ್ ತಮಾಷೆಗೆ ಜಗಳ ಆಡಿದ್ರೆ. ನಿಮ್ಗೆ ಏನಾದ್ರು ಟೆನ್ಷನ್ ಆಗ್ತಿತ್ತಾ ಜಗಳಗಳು ನೋಡಿದಾಗ? ಭಯ ಆಗ್ತಿತ್ತಾ? ಯಾವ ತರ ಫೀಲ್ ಆಗ್ತಿತ್ತು? ಭಯ ಏನ್ ಆತಿದ್ರು ಬಿಡ್ರಿ. ಆಗಿನಾಗ ಆಡೋರು ಸೈಲೆಂಟ್ ಆಗೋರು, ಮತ್ತ ನಗಾಡೋರು, ಇದು ಮಾಮೂಲಿ ಜಗಳ ಅಂತ ಗುರ್ತಾತಿತ್ರಿ. ಅಶ್ವಿನಿ ಗೌಡ ಅವರು ಫೈನಲ್ ತನಕನೂ ಹೋಗ್ತಾರೆ, ಗೆಲ್ತಾರೆ ಅಂತ ಅನ್ಸತ್ತಾ? ಏನರಿ ಅನ್ನಿಸ್ತದ, ಮತ್ತೆ ಏನ್ ಮಾಡ್ತಾರೆ ಯಾಕೆ ಗೊತ್ತು. ಓಕೆ, ಧ್ರುವಂತ್ ಅವ್ರು ಇನ್ನ ಎಷ್ಟು ದಿನ ಇರ್ಬೋದು ಅಲ್ಲಿ? ಎಷ್ಟು ದಿನಗಳ ಕಾಲ ಅಲ್ಲಿ ಸರ್ವೈವ್ ಆಗ್ಬೋದು? ಅವರು ರಾಟ ನೋಡ್ರಿ, ಓಟಿನ ಮೇಲೆ ಲೆಕ್ಕ. ನಾವು ಹೆಂಗೆ ಗೆಸ್ ಮಾಡಕ್ ಬರ್ತದೆ, ತಪ್ಪು ಅನಿಸ್ತದೆ ಅವ್ರ ಮೇಲೆ ಇವ್ರ ಮ್ಯಾಗ. ಮಲ್ಲಮ್ಮ ಅವ್ರೆ, ನೀವು ಯಾದಗಿರಿಯಿಂದ ಬೆಂಗಳೂರಿಗೆ ಬಂದವರು? ಸುರಪುರ್ಲಿಂದ ರೀ ನಮ್ದು, ಯಾದಗಿರಿ ಜಿಲ್ಲಾ. ಯಾದಗಿರಿ ಜಿಲ್ಲೆ, ಸುರಪುರ ತಾಲೂಕು. ಯಾವ್ದಾದ್ರು ಹಳ್ಳಿನ? ಹಳ್ಳಿ ಕನ್ನಳ್ಳಿ ರೀ ನಮ್ದು. ಎಷ್ಟು ವರ್ಷ ಆಯ್ತಮ್ಮ ನೀವು ಬೆಂಗಳೂರಿಗೆ ಬಂದು? ನಾವು ಬೆಂಗಳೂರಿಗೆ ಬಂದು ಒಂದು 15-14 ವರ್ಷ ಆಯ್ತು ರೀ. ನೀವು ಬೆಂಗಳೂರಿಗೆ ಬಂದಿದ್ದು ಯಾರ ಮೂಲಕ? ನೀವು ಫ್ಯಾಮಿಲಿ ಬಂದಿದ್ದ ಅಥವಾ ನೀವೇನೇ ಕೆಲಸ ಹುಡ್ಕೊಂಡು ಬಂದಿದ್ದ? ನಮ್ಮ ಊರವ್ರು ಬಂದಿದ್ರಿ, ಇವ್ರು ನಮ್ಮ ಮೇಡಮ್ ಅವ್ರ ಹತ್ರ ಬಿಲ್ಡಿಂಗ್ ಚಾಲು ಐತ್ರಿ, ನಮ್ಮ ಊರವ್ರು ಬಂದಿದ್ರು. ಅವ್ರ ಜೊತೆಲಿ ನಾವು ಬಂದು ಇಲ್ಲಿ ಸೆಟ್ಲ್ ಅದೇವ್ರಿ ಮೇಡಮ್ ಹತ್ರ. ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರಿಗೆ ಬಂದು? ಒಂದು 15 ಐತ್ರಿ. ಇಲ್ಲಿ ಯಾರ ಜೊತೆ ಇದ್ದೀರಾ ನೀವು? ಇಲ್ಲೇ ನಮ್ಮ ಮಗ ಸೊಸಿಯಾರ್ರಿ, ಕೆಲ್ಸಕ್ಕೆ ನಮ್ಮ ಮೇಡಮ್ ಹತ್ರ ಹೋಗ್ತೀವಿ. ಆ ಬಿಲ್ಡಿಂಗ್ಗೆ ತಾನೇ ಬಿಲ್ಡಿಂಗ್ ಕೆಲಸ ಮಾಡಿದೇವ್ರಿ. ಬಿಲ್ಡಿಂಗ್ಗೆನ ಅವ್ರು ಬುಟಿಕ್ ಚಾಲು ಮಾಡಿದ್ರಿ. ಅವ್ರು ಬಿಲ್ಡಿಂಗ್ ಕಟ್ಟೋರು ನಮ್ಮ ಊರಾಗ ಕರ್ಕೊಂಬಂದವ್ರು, ಅವ್ರು ಮತ್ತೆ ಬೇರೆ ಬಿಲ್ಡಿಂಗ್ ಹೋದ್ರು. ನಮ್ಗೆ ನಮ್ಮ ಮೇಡಮ್ ಮಾಡಿದ್ರೆ ನಿಮಗೂ ಬಟ್ಟೆ ಎಲ್ಲ ಹೊಲಿಯೋದಿಕ್ಕೆ ಎಲ್ಲ ಬರುತ್ತಾ? ಸಾದಾ ಹೊಲಿತೀರಿ ನೀವು ಇಂಥವು, ಅದ್ರ ಡಿಸೈನ್ ಬರಲ್ಲ ರೀ. ಏನೇನು ಕೆಲಸ ಮಾಡ್ತೀರಾ ನೀವು ಬೋಟಿಕಲ್ಲಿ? ಅಲ್ಲಿ ಬುಟಿಕಲ್ಲಿ ಇಂಥವು 2 ರೂಮ್ ಅವ್ರಿ, ಅದು ಕಸ ಗುಡ್ಸೋದು, ಒರೆಸೋದು, ಗ್ಲಾಸ್ ಒರೆಸೋದು, ಅವು ಎಮ್ಮಿಂಗ್ ಮಾಡೋದು, ಜಿಗ್ ಮಾಡೋದು, ಉಕ್ಕು ಹಚ್ಚೋದು, ಇವು ಮಾಡ್ತೀನಿ. ಮತ್ತು ಅವ್ರಿಗೆ ಟೀ ಕಾಫಿ ತಂದ್ಕೊಂತ ಅಲ್ಲೇ ಇರೋದ್ರಿ. ಮನೋಜ್ ಅವರು ನಿಮ್ಗೆ ಹೆಂಗ್ ಪರಿಚಯ ಆಗಿದ್ದು? ಕಿರುತೆರೆ ನಟ ಅವರು, ಭಾರ್ಗವಿ LLB ಸೀರಿಯಲ್ ಅಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅವರು ನಿಮ್ನ ಮಾತಿನ ಮಲ್ಲಿ ಅಂತಾನೆ ಫೇಮಸ್ ಮಾಡ್ಬಿಟ್ಟಿದ್ದಾರೆ. ನಿಜಕ್ಕೂ ನೀವು ಫೇಮಸ್ ಆಗಿರೋದೇ ಅವರಿಂದ ಅಂತಾನೆ ಹೇಳ್ಬೋದಾ? ನನಗೆ ಗೊತ್ತಿಲ್ಲ, ನಿಜ ಮನೋಜ್ ಅವರಿಂದಾನೇ ನೀವು ಮಾತಿನ ಮಲ್ಲಿ ಅಂತ ಫೇಮಸ್ ಆಗಿದ್ದ? ಅವರೇ ಮಾಡಿದ್ರೆ, ನನ್ನ ವಿಡಿಯೋ ಎಲ್ಲ ಅವರೇ ಮಾಡಿದ್ದು. ಅವ್ರು ಅವಾಗ ಅಲ್ಲಿ ಬಟ್ಟೆ ಹೊಲ್ಸಕ್ ಬರ್ತಿದ್ರಿ. ಅವ್ರೇ ನಮ್ಗೆ ಪರಿಚಯ ಮೊದ್ಲಿಂದ ಪರಿಚಯ ಇರ್ಲಿಲ್ಲ? ಇಲ್ಲ ಪರಿಚಯ ಇರ್ಲಿಲ್ಲ ಮೊದಲು. ಮನೋಜ್ ಅವರು ಅಲ್ಲಿ ನೀವು ಬೊಟ್ಟಿಕಲ್ಲಿ ಇದ್ರಲ್ಲ, ಅಲ್ಲಿ ಬಟ್ಟೆ ಹೊಲ್ಸಕ್ ಬರ್ತಿರತ್ತ, ನಾನು ನೋಡಿಲ್ಲ ಅವ್ರಿಗೆ. ಓಕೆ ಓಕೆ. ಅಲ್ಲಿ ಬೂಟಿಕಲ್ಲಿ ಕೆಲಸ ಮಾಡಾಗ ಬಂದ್ರಂತ್ರಿ. ಹಿಂಗೆ ನಾವು ನೀವು ಮಾತಾಡ್ತೀವಿ, ಹಿಂಗೆ ಮಾತಾಡ್ಕೋತ ಕುಂತಾಗ ನನ್ನ ಮಾತು ಒಂದು ಸ್ವಲ್ಪ ಇಷ್ಟ ಆಯ್ತತ್ರ ಅವ್ರಿಗೆ. ಅದೇ ಒಂದು ಸುಮ್ಮನೆ ಒಂದು ವಿಡಿಯೋ ಮಾಡಿ ಹಾಕಿದ್ರಂತದು, ಲೆಮನ್ ಟೀದು. ಓಕೆ, ಆ ಲೆಮನ್ ಟೀ ವಿಡಿಯೋ ಇಂದ ನಿಮ್ಮ ಅವರ ಬಾಂಡಿಂಗ್ ಶುರು ಆಯ್ತು. ಬಹಳಷ್ಟು ಜನ ಹೇಳ್ತಾರೆ ಮನೋಜ್ ಮಲ್ಲಮ್ಮ ಅವ್ರ ಮಗ ಅಂತೆ, ಮಲ್ಲಮ್ಮ ಅವ್ರ ಮಗ ಅಂತೆ. ಹೇಗಿದೆ ನಿಮ್ಮ ಮನೋಜ್ ಅವ್ರ ಬಾಂಡಿಂಗು? ಚೆನ್ನಾಗ್ಯಾದ್ರಿ. ನಿಜಕ್ಕೂ ಅವ್ರು ನಿಮ್ಮ ಮಗನೇ ಅಂತ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಮಗನೇ ಅನ್ಕೊಂಡಾರೆ. ಎಲ್ಲೆಲ್ಲಿ ಹೋಗಿದ್ದೀರಮ್ಮ ಬೆಂಗಳೂರಲ್ಲಿ? ನೀವು ಬೆಂಗಳೂರಿಗೆ ಬಂದು 13 ವರ್ಷ ಆಯ್ತು ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಹೋಗಿದ್ದೀರಾ? ಇದು ಮೀನಾಕ್ಷಿ ಮಾಲಿಗೆ ಹೋಗಿದ್ದೇವ್ರಿ. ಇನ್ನೊಂದು ಯಾವ್ದು ದೊಡ್ಡದು ಕರ್ಕೊಂಡು ಹೋಗಿದ್ರಿ, ದೊಡ್ಡ ಹೋಟೆಲ್ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ದೇವಸ್ಥಾನಕ್ಕ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋರಿ. ಅಲ್ಲಿಗೆ ಹೋಗತನ ಹೇಳರಿ, ಸರ್ಪ್ರೈಸ್ ಅಂತ ಕರ್ಕೊಂಡು ಹೋಗೋರಿ. ಅಲ್ಲಿಗೆ ಹೋದಿಂದೆ ಇಂತಲ್ಲಿ ಬಿಂದಿ ಅಂತ ಹೇಳೋರಿ. ತುಂಬಾ ಕಡೆ ಕರ್ಕೊಂತೀರಿ. ಓಕೆ, ನೀವು ಬಿಗ್ ಬಾಸ್ ಮನೆಗೆ ಹೋಗಕ್ಕಿಂತ ಮುಂಚೆ ಶೂಟಿಂಗು, ಸೀರಿಯಲ್ಲು ಈ ತರದೇನಾದ್ರೂ ನೋಡಿದ್ರಾ ಅಥವಾ ಭಾಗಿಯಾಗಿದ್ರಾ ಅಂತ ಶೂಟಿಂಗ್ ಸೆಟ್ ಅಲ್ಲಿ? ಏನಿಲ್ಲ ರೀ, ಈ ಬಿಗ್ ಬಾಸ್ ಮನೆಗೆ ಹೋಗಾಗ ನಮ್ಮ ಊರಿಗೆ ಬಂದು ಶೂಟಿಂಗ್ ಮಾಡ್ಕೊಂಡು. ನೀವು ಹೋದ ತಕ್ಷಣ ಬಿಗ್ ಬಾಸ್ ಮನೆ ಅಡ್ಜಸ್ಟ್ ಆಯ್ತಾ ನಿಮ್ಗೆ? ಹೋದ ತಕ್ಷಣ ಇಷ್ಟ ಆಯ್ತಾ? ಹೋದ ಇಷ್ಟ ಆಯ್ತು ರೀ. ಇನ್ನು ಮಲ್ಲಮ್ಮ ಅವರೇ, ನೀವು ಯೂಟ್ಯೂಬ್ ಚಾನೆಲ್ಸ್ಗಳಿಗೆ ಬಹಳಷ್ಟು ಕಡೆ ನೀವು ಇಂಟರ್ವ್ಯೂ ಕೊಟ್ಟಿದ್ದೀರಾ. ಅಲ್ಲಿ ನಿಮಗೆ ತುಂಬ ಇಷ್ಟವಾಗಿ ಹೇಳ್ತಾರೆ ಮನೋಜ್ ಅವ್ರ ಬಗ್ಗೆ. ಮನೋಜ್ ಅವರು ನಿಮಗೆ ಒಂದು ಯೂಟ್ಯೂಬರಿಂದ ಹೇಗೆ ವಿಡಿಯೋಸ್ ಮಾಡಿಸ್ತಾರೆ, ಅದೆಲ್ಲ ನೀವು ಮಾಡೋದೆಲ್ಲ ನಿಮಗೆ ಗೊತ್ತಿರೋಂತಹ ಒಂದು ರೆಸಿಪೀಸ್ಗಳೇನ? ಜ್ಯೂಸ್ ಮಾಡಿದ್ರಿ ಬಹಳಷ್ಟು ಕಡೆ, ಎಲ್ಲ ಜ್ಯೂಸ್ಗಳೆಲ್ಲ ಮಾಡಿದ್ರಿ, ಲೆಮನ್ ಟೀಸ್ ಎಲ್ಲ, ಅದೆಲ್ಲ ನೀವು ಕಂಡಿಡ್ದಿರೋಂಥ ರೆಸಿಪಿನ ಅಥವಾ ನಿಮ್ಗೆ ಗೊತ್ತಿದ್ದ ರೆಸಿಪಿನ? ಅದೆಲ್ಲ ಬೆಂಗಳೂರಿಗೆ ಬಂದು ಕಲ್ತಿದ್ದ ಅದನ್ನೆಲ್ಲ ಅಂತ? ಯಾವ್ದು ಲೆಮನ್ ಟೀ ನಾನು ಅಲ್ಲಿ ಬೇಕ್ರಿ ಇದ್ರಲ್ಲಿ ತರಕ್ ಹೋಗ್ತಿದ್ರಿ, ಬೇಕ್ರಿಯಲ್ಲಿ ಅವ್ರು ಮಾಡಿಕೊಡೋರಿ. ಅದು ನಾನು ಸ್ವಲ್ಪ ಒಂದು ಸ್ವಲ್ಪ ಬೇರೆ ತರ ಅಂದ್ನಲ್ರಿ, ಅದು ಅವ್ರಿಗೆ ಇಷ್ಟ ಆಗಿ ವಿಡಿಯೋ ಮಾಡಿ ಹಾಕಿದ್ರಿ ಅವರು. ನಿಮ್ಮ ಉತ್ತರ ಕರ್ನಾಟಕ ಶೈಲಿ ಊಟಗಳನ್ನ ಮಾಡಿಸಿ ಕೊಟ್ಟಿದ್ದೀರಾ ಎಲ್ರಿಗೂ? ಮಾಡಿಕೊಟ್ಟಿರಿ. ರೊಟ್ಟಿ, ಈ ಚಪಾತಿ, ಬದ್ನಿಕಾಯಿ, ರೊಟ್ಟಿಗೆ ಎಣ್ಣೆಗಾಯಿ ಎಲ್ಲ, ಬದ್ನಿಕಾಯಿ, ಚೌಳಿಕಾಯಿ, ಬೆಂಡಿಕಾಯಿ, ಇಂಥವೆಲ್ಲ ಕಾಳು ಪಲ್ಯ, ಇಂಥವೆಲ್ಲ ಮಾಡಿಕೊಟ್ಟಿವ್ರಿ. ಓಕೆ, ನೀವು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವಾಗ ನಿಮ್ಮ ಹಸ್ಬೆಂಡ್ ಅನ್ನ ನೆನ್ಸ್ಕೊಂಡು ಕೇಕ್ ಕಟ್ ಮಾಡಿ ಹೋದ್ರಿ. ನಿಮ್ಮ ಹಸ್ಬೆಂಡ್ ಹೋಗಿ ಎಷ್ಟು ದಿನ, ಎಷ್ಟು ವರ್ಷ ಭಾಳ ದಿನ ಆಯ್ತ್ರಿ.
ಒಂದು 20-30 ವರ್ಷ ಮೇಲೆ ಆಯ್ತು ರೀ. ಅವ್ರು ಹೋದ್ಮೇಲೆ ನೀವು ಬಂದಿದ್ದ ಬೆಂಗಳೂರಿಗೆ? ಬೆಂಗಳೂರಿಗೆ ಅವ್ರು ಹೋದ್ಮೇಲೆ ನಮ್ಮ ಮಕ್ಕಳು ದೊಡ್ಡವರಾಗಿ ದೊಡ್ಡ ಹುಡುಗನ ಮದುವೆ ಆದ್ಮೇಲೆ ಬಂದಿದ್ರು ನಾ ಬೆಂಗಳೂರು. ಎಷ್ಟು ಜನ ಮಕ್ಕಳು ಮನೆ? 2 ಗಂಡು ಮಕ್ಕಳು ರೀ. ಓಕೆ, ಇಬ್ರು ಬೆಂಗಳೂರಲ್ಲೇ ಇದ್ದಾರಾ? ಇಲ್ಲ, ಒಬ್ಬ ದೊಡ್ಡ ಮಗ ದೊಡ್ಡ ಸೊಸೆ ಊರಲ್ಲಿ ಅದಾರೆ. ಹ್ಮ್. ಅವ್ರು ಟೇಲರ್ ಕೆಲಸ ಮಾಡ್ತಾರೆ. ಅವರು ಯಾದಗಿರಿನಲ್ಲಿದ್ದಾರೆ. ಕನ್ನಳ್ಳಿಯಲ್ಲಿ. ಕನ್ನಳ್ಳಿ. ಓಕೆ. ಈ ಸಣ್ಣ ಮಗ ಸಣ್ಣ ಸೊಸಿ ನಾವು. ನೀವು ಬೆಂಗಳೂರಲ್ಲಿ ಚಿಕ್ಕ ಮಗನ ಜೊತೆ ಇದ್ದೀರಾ? ಮೊಮ್ಮಕ್ಕಳೆಲ್ಲ ಇದ್ದಾರಾ ನಿಮ್ಗೆ? ಹಾ, ದೊಡ್ಡವನಿಗೆ ಒಬ್ಬಕ್ಕೆ ಮಗಳಾಡ್ರಿ, ಈ ಸಣ್ಣವನಿಗೆ ನಾ ಈಗ ಡೆಲಿವರಿಗೆ ಹೋಗಿ. ಏನಂದ್ರು ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬಿಟ್ಟು ನಿಮ್ ಮೊಮ್ಮಕ್ಳು ಏನಂದ್ರು? ಮಕ್ಳೆಲ್ಲ ಹೋಗಿ ಅವ್ರಿಗೆ ಭೇಟಿ ಆಗಿಲ್ಲ ರೀ. ಹೌದಾ? ಫೋನಲ್ಲಿ ಮಾತಾಡಿಲ್ವಾ? ಫೋನಲ್ಲಿ ಮಾತಾಡಿಲ್ರಿ. ನಾನು ಫೋನ್ ಅಂದ್ ಇಲ್ಲ ಅಲ್ರಿ, ಸ್ವಿಚ್ ಆಫ್ ಮಾಡಲಿ ಬುಟ್ಟಿ ಕಲೆ ಇಟ್ಟು ಹೋಗಿರಿ. ಮ್ಯಾಗಿದೆ. ಅಂದ್ರೆ ನೀವು ಹೋಗೋಕ್ಕಿಂತ ಮುಂಚೆ ಹೇಳಿದ್ರಾ ಫ್ಯಾಮಿಲಿಗೆ ನಾನು ಹೋಗ್ತಾ ಇದ್ದೀನಿ ಬಿಗ್ ಬಾಸ್ಗೆ ಅಂತ? ನಿಮ್ಮ ಮೊಮ್ಮಕ್ಳಿಗೆಲ್ಲ ಹೇಳಿದ್ರಾ? ನಮ್ಮ ಮಕ್ಳಿಗೆ ಹೇಳಿದ್ದೇವ್ರಿ, ಅವ್ರಿಗೆ ಹೇಳಿಲ್ಲ. ಸುಮ್ಮನೆ ಸೀರಿಯಲ್ ಅಂತ ಊರಲ್ಲೆಲ್ಲ ಹೇಳ್ಬಾರ್ದಂತಲ್ಲ ಮೊದಲೇ ಫಸ್ಟಿಗೆ ಹೋಗಿ. ಅಲ್ಲ, ಊರವ್ರು ಯಾರು ಕಾಲ್ ಮಾಡಿ ಮಾತಾಡಿಲ್ವಾ ಅಮ್ಮ ನಿಮ್ ಜೊತೆ? ಬಿಗ್ ಬಾಸ್ ಅಲ್ಲಿ ಹೋಗ್ತಾ ಇದೀರಲ್ಲ ಅದ್ರ ಬಗ್ಗೆ ನಾವು ಹೇಳೇ ಇಲ್ರಿ ಅಲ್ಲಿ. ಹೋಗೋಕ್ ಮುಂಚೆ ಹೇಳೇ ಇಲ್ಲ ನೀವು? ಹೇಳ್ಬಾರ್ದಂತ್ರಿ. ಹೋಗಿದ್ ಮುಂಚೆ ಎಲ್ಲ ಈಡೆ ಮಾಡಕ್ ಬಂದಿದ್ರಿ ಅಲ್ಲಿಗೆ, ನಮ್ಮ ಊರಿಗೆ ಎಲ್ಲ. ನಮ್ಮೂರು ನಮ್ಮ ಮನಿ ಅದೆಲ್ಲ ಈಡೆ ಮಾಡ್ಕೊಂಡ್ ಬಂದ್ರಿ. ಯಾಕಂದ್ರ ಇಲ್ಲ ಧಾರಾವಾಹಿ ಕೂತ್ನಿ. ಇವಾಗ ಊರಿಗೆ ಹೋದಾಗ ನಿಮ್ನ ಮಾಡುವಂತ ವೆಲ್ಕಮ್ ಯಾವ ತರ ಇರ್ಬಹುದು ಹೇಳಿ? ನಿಮ್ಗೆ ಏನ್ ಅನ್ಸುತ್ತೆ? ಯಾವ ತರ ನಿಮ್ಮನ್ನ ವೆಲ್ಕಮ್ ಮಾಡ್ಕೋಬಹುದು ನಿಮ್ಮ ಊರವರು? ಎಷ್ಟು ಖುಷಿ ಪಡ್ಬೋದು? ಯಾರು ಜಾಸ್ತಿ ಖುಷಿ ಪಡ್ಬೋದು? ನೀವು ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ ಬಿಗ್ ಬಾಸ್ ನಲ್ಲಿ. ನಮ್ಗೆ ಯಾರು ಇಷ್ಟ ಪಡ್ತಾರ ಅವ್ರು ಮಾಡ್ತಾರಿ. ಹೌದಲ್ರಿ? ನಮ್ಗೇನು ಯಾರು ನಮ್ಗೆ ಇಷ್ಟಪಡ್ತಾರ ಅವರು ಮಾಡ್ತಾರೆ. ಯಾವಾಗ ಊರಿಗೆ ಹೋಗ್ಬೇಕು? ಬೇಸ್ತಾರ ನಿನ್ನೆ ಶಶಿ ಬಲ್ಲಿ ಹೋಗಿ ಆ ಕಡೆ ಹೋಗ್ಬೇಕತ್ ಮಾಡ್ರಿ. ಹೆಂಗತ್ತದ? ಓಕೆ, ಊರಿಗೆ ಹೋಗ್ತಾ ಇರ್ತೀರಾ ಅವಾಗ ಅವಾಗ ನೀವು? ಹೋಗ್ತಿರ್ತೀರಿ. ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಹೇಗಿತ್ತು ಊರವರ ರೆಸ್ಪಾನ್ಸ್? ಯಾವ ತರ ಅದ್ ನೋಡಿ ಮಲ್ಲಮ್ಮ ನೀನ್ ಮಾತಾಡ್ತೀಯಲ್ಲ ಚೆನ್ನಾಗಿ ಮಾತಾಡ್ತೀಯ ಅಂತ ಹೇಳಿದ್ರ? ಮೊದಲ ಸ್ವಲ್ಪ ಬೈದ್ರಿ, ಏನು ಇದು ಬೇಕಿತ್ತ ನಿನ್ ಫೋನ್ಯಾಗ ಹಂಗ್ ಮಾಡ್ತಿ ಹಿಂಗ್ ಮಾಡ್ತಿ ಅಂತ ಹೇಳಿ ಅಂದ್ರಿ. ಅನ್ನೋರೆಲ್ಲ ಬಂದು ನಮ್ಗೆ ಊಟ ಹಾಕಲ್ಲ, ಅನ್ನೋರೆಲ್ಲ ಬಂದು ನಮ್ಗೆ ದುಡ್ಡು ಕೊಡಲ್ಲ ಅಲ್ವಾ? ನಮ್ ಜೀವನ ಮಾಡೋದಿಕ್ಕೆ ಯಾರು ಮಾತಾಡಿನ ಅವ್ರು ಹಂಗ ನಾ ಏನ್ ಮಾಡಿ ಅಂತ ನಾವು ಕಿವಾಗ ಹಾಕೊಳ್ಳಿ. ಆಮೇಲೆ ಅವ್ರಿಗೆ ಗೊತ್ತಾಯ್ತು. ಆಡೋರ್ ಮಾತಿಗೆ ತಲೆ ಕೆಡ್ಸ್ಕೋಬಾರ್ದು. ನಮ್ಮ ಸಾಧನೆ ಏನಿದ್ರು ನಮ್ಮ ಗುರಿ ಕಡೆ ಇರ್ಬೇಕು. ಗುರಿ ಕಡೆ ಇರ್ಬೇಕು. ಈ ಗುರಿ ಅದ ಎಲ್ಲಿಗೆ ತಲುಪ್ ನೋಡ್ರಿ. ಈಗ ಆಶ್ಚರ್ಯ ಆಗ್ಯದ. ಅವತ್ ತಂದವರು ಇವತ್ ನಿಮ್ಗೆ ಶಬಾಷ್ ನೀವು ಹೋಗಿದ್ ಬಂದ್ರಿ ಅಂತ ಅವರೇ ಬಂದು ನಿಮ್ಗೆ ಸನ್ಮಾನ ಮಾಡ್ತಾರೆ. ಅವತ್ತು ಇದೆಲ್ಲ ಯಾಕೆ ಮಾಡಿದ್ರಿ ಅಂತ ಅವಮಾನ ಮಾಡಿದ್ರು. ಇವತ್ತು ಸನ್ಮಾನ ಮಾಡೋ ತರ ಬೆಳೆದಿದ್ದೀರಾ ಅಮ್ಮ, ಎಷ್ಟು ಖುಷಿ ಇದೆ. ಥೋಡೆ ಮಂದಿ ನಕ್ಕರು ಅನ್ನಕ್ಕೆ ನಂದೇ ನಮ್ಗೆ ಆಗ್ಲಾರ್ದವ್ರು. ನೀವೇನ್ ತಲೆ ಕೆಡ್ಸ್ಕೊಂಡಿಲ್ಲ? ತಲೆ ಕೆಡ್ಸ್ಕೊಂಡಿನಿ. ಅನ್ನೋರು ಅನ್ನಲಕ್ಕ ಹೆಂಗಿದ್ರ ಅಂತಾರ. ಏನ ಬಗ್ಗೆ ನಡೆದ್ರ ಡೂಗಿ ಅಂತಾರ, ನೆಟ್ಟಗ್ ನಡೆದ್ರ ಏನು ನೆಟ್ಟಗ್ ನಡಿತಾಳೆ ನೆಲನೇ ನೋಡಂಗಿಲ್ಲ ಅಂತಾರ. ಪ್ಯಾಂಟ್ ಶರ್ಟ್ ಹಾಕಿದ್ರಲ್ಲ ನೀವು ಬಿಗ್ ಬಾಸ್ ಅಲ್ಲಿ, ಬಹಳಷ್ಟು ಜನ ಖುಷಿ ಪಟ್ರು. ಹಾಕಿಮ್ಮ ಯಾಕೆ ಏನಂತಾರೆ, ಯಾರೇನಂತಾರೆ ಹಾಕಿಮ್ಮ ಅಂತ ಬಹಳಷ್ಟು ಜನ ಹೇಳಿದ್ರು. ನೀವು ಧೈರ್ಯ ಮಾಡಿ ಪ್ಯಾಂಟ್ ಶರ್ಟ್ ಹಾಕಿರಿ. ಫಸ್ಟ್ ಟೈಮ್ ನೀವು ಪ್ಯಾಂಟ್ ಶರ್ಟ್ ಹಾಕಿ ಆಟ ಆಡಿದ್ದು ಅಲ್ಲಿ ಬಿಗ್ ಬಾಸ್ ಮನೇಲಿ? ಅದಕ್ಕಿಂತ ಮುಂಚೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿಲ್ಲ ರೀ. ಹಾಕಿಲ್ಲ, ಪ್ಯಾಂಟ್ ಶರ್ಟ್ ಹಾಕಿಲ್ಲ. ಆಮೇಲೆ ಹಾಕ್ಬೇಕು ಅಂತ ಅನಿಸ್ಲಿಲ್ವಾ? ಆಯ್ತು, ಮತ್ತೆ ಹಾಕಿದ್ನಲ್ಲ ಅಲ್ಲಿ ಹೋದಾಗ 2-3 ಸಲ ಹಾಕಿದೆ. ಇವಾಗ ಅಮ್ಮ ಹೇಗೆ ನಿಮ್ ಡ್ರೆಸ್ ಸೆನ್ಸ್? ಸೀರೆನೇ ಬೇಕು, ಚೂಡಿದಾರ್ ಎಲ್ಲ ಹಾಕ್ಬೋದಾ? ಇಲ್ಲಿ ಬಂದಾಗ ಹಾಕಲ್ಲ ರೀ. ಹೊರಗಡೆ ಬಂದಾಗ ಹೆಂಗ್ ಹಾಕತ್ತವ್ರಿ. ಓಕೆ ಓಕೆ. ಅಲ್ಲೇ ಎಲ್ಲರೂ ಹಾಕ್ತಾರ, ಹಾಕ್ಬೇಕಂದ್ರೆ ಧೈರ್ಯ ಬರ್ತದ್ರಿ. ಓಕೆ ಅಮ್ಮ, ಬಿಗ್ ಬಾಸ್ ಮನೇಲಿ ನಿಮ್ಗೆ ಯಾರ ಆಟ ಇಷ್ಟ ಆಗ್ಲಿಲ್ಲ? ಯಾಕೆಂದ್ರೆ ಏನಪ್ಪ ಯಾವಾಗ್ಲೂ ಇವ್ರು ಜಗಳ ಆಡ್ತಾರೆ, ಯಾವಾಗ್ಲೂ ಇವ್ರು ಬೇಜಾರಲ್ಲೇ ಇರ್ತಾರೆ, ಇವ್ರ ಮಾತೇ ಆಡ್ಲಿಲ್ಲ, ಯಾರ ಆಟ ಇಷ್ಟ ಆಗ್ಲಿಲ್ಲ? ಎಲ್ಲರೂ ಮಾತಾಡ್ತಿದ್ರಿ. ಎಲ್ಲರೂ ಹೆಂಗ್ ಅಂತೀರಿ, ಎಲ್ಲರೂ ಮಾತಾಡೋರು, ಎಲ್ಲರೂ ಖುಷಿಲಿಂದ ಮಾತಾಡೋರು, ಎಲ್ಲರೂ ಚೆನ್ನಾಗಿ ಆಟ ಆಡೋರು. ಹಂಗೆ ಇಷ್ಟ ಆಗಲ್ಲ ರೀ. ಎಲ್ಲರೂ ಇಷ್ಟನೇ ನನಗೆ ಅವ್ರು ಇಷ್ಟಪಡೋರು, ಅವ್ರಿಗೆ ನಾವು ಇಷ್ಟಪಡೋರು. ಓಕೆ ಅಮ್ಮ, ನಿಮ್ಗೆ ಬಿಗ್ ಬಾಸ್ ಮನೇಲಿ ಇನ್ನ ಎಷ್ಟು ದಿನ ಇರ್ಬೇಕು ಅಂತ ಆಸೆ ಇತ್ತು? ಇನ್ನೊಂದು 2 ವಾರ ಇರ್ಬೇಕನ್ನೋದು ಆಸೆ ಇತ್ತು ರೀ. ಇನ್ನ ಏನೇನ್ ಆಸೆಗಳನ್ನ ಹೇಳಿದ್ರಿ ಬಿಗ್ ಬಾಸ್ಗೆ? ಒಂದು ಅವಾಗ್ಲೇ ಹೇಳಿದ್ರಿ ನನಗೆ ಹಿಟ್ ಕಳ್ಸಿ ನಾನು ರೊಟ್ಟಿ ಮಾಡ್ಬೇಕು ಅಂತ, ಕಳ್ಸ್ಲಿಲ್ಲ ಬಿಗ್ ಬಾಸ್ ಅಂತ ಹೇಳಿದ್ರಿ. ಇನ್ನೇನ್ ಆಸೆ ಇತ್ತು ನಿಮ್ಗೆ ಅಲ್ಲಿ? ಇನ್ನೇನ್ ಮಾಡ್ಬೇಕು ಅಂತ ಆಸೆ ಇತ್ತು? ಇನ್ನೇನು ಆಸೆ ಇದ್ರಿ, ಇನ್ನೊಂದು 2-3 ಸಲ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು ಆಸೆ ಇತ್ರಿ. ನಿಮ್ಗೆ ಈಜ್ ಬರುತ್ತಿತ್ತಮ್ಮ? ಈಜ್ ಬರ್ತಿದ್ರಿ. ನಾನು ತೊಡೆದನೆ ಇದ್ದು ಈಜ್ ಕಲ್ಕೊಂಡ್ ಬರ್ಬೇಕಂತ ಆಸೆ ಐತ್ರಿ. ಅದು ಆಗ್ಲಿಲ್ಲ ರೀ. ಓಕೆ ಓಕೆ. ಬಿಗ್ ಬಾಸ್ ಮನೆಯಲ್ಲಿ ನೀವು ಕಳಪೆ ಅದು ಅನ್ನೋ ತರ ಆಡ್ಲೇ ಇಲ್ಲ ನೀವು. ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮಾಡಿದ್ರಿ. ಎಲ್ರು ಕೂಡ ನಿಮ್ಮ ಯಾವುದೇ ಕಂಪ್ಲೇಂಟ್ಸ್ ಇರ್ಲಿಲ್ಲ ನಿಮ್ಮ ಬಗ್ಗೆ? ಹಾಕಿದ್ರಲ್ಲ ಕಳಪೆ, ಅಭಿಷೇಕ ಅವ್ರೊಬ್ರು ಹಾಕಿದ್ರು ಕಳಪೆ ಅಂತ. ಆದ್ರೆ ನೀವು ಜೈಲಿಗೆಲ್ಲ ಹೋಗ್ಲಿಲ್ಲ ಅಲ್ಲ? ಇಲ್ಲ ಹೋಗಿಲ್ಲ ನಾನು. ಅವ್ರೊಬ್ರೇ ಹಾಕಿದ್ರು ಹೋಗಲ್ಲ ಅಂತ. ಬಿಗ್ ಬಾಸ್ ಮನೇಲಿ ಪ್ರತಿಯೊಂದು ಕಂಟೆಸ್ಟೆಂಟ್ಸ್ಗೂ ನಂದೇ ಇದೊಂದು ಸ್ಪಾಟ್ ನಂಗೆ ತುಂಬಾ ಇಷ್ಟ, ಇದೊಂದು ಜಾಗ ನಂಗೆ ಫೇವ್ರೇಟು, ಈ ಜಾಗದಲ್ಲಿ ಕೂತ್ರೆ ನಂಗೆ ತುಂಬಾ ಇಷ್ಟ ಅಂತ ಬಹಳಷ್ಟು ಜನ ಹೇಳ್ಕೊಂಡಿರ್ತಾರೆ. ಸೊ ನೀವು ಬಿಗ್ ಬಾಸ್ ಮನೇಲಿ ನಿಮ್ಗೆ ತುಂಬಾ ಇಷ್ಟವಾದ ಸ್ಥಳ ಯಾವುದು?
ಅಲ್ಲಿ ದೇವಸ್ಥಾನ ಐತಲ್ರಿ ದೇವಿ, ತುಂಬಾ ಇಷ್ಟ ಆಯ್ತು. ತುಂಬಾ ಫೇಮಸ್ ಆಗಿದ್ ಒಂದು ದೃಶ್ಯ ಏನಂದ್ರೆ ಅಮ್ಮ, ನೀವು ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಎದ್ಬಿಡ್ತೀರಾ, ಎದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತೀರಾ, ಇದ್ದಕ್ಕಿದ್ದಂಗೆ ಬಂದು ದೇವ್ರಿಗೆ ಅಡ್ಡ ಬೀಳ್ತೀರಾ, ನಮಸ್ಕಾರ ಹೊಡಿತೀರಾ, ಬಸ್ಗೆ ಹೊಡಿತೀರಾ. ಯಾಕಮ್ಮ ಅವತ್ತು ಹಂಗ್ ಮಾಡಿದ್ದು ನೀವು? ಅವತ್ರ್ಯ ಏನೋ ತಪ್ಪಾಗಿತ್ತು, ನಮಗೆ ಬೆಡ್ರೂಮ್ ಇಲ್ಲಿ ಮಲ್ಕೊಳ್ಳೋದು ಆಲೋ ಇಲ್ಲ ಅಂತ ಹೇಳಿದ್ರಿ. ಸರಿ. 2-3 ದಿನ ಅಲ್ಲೇ ಮಕ್ಕೊಂಡಿದ್ದೀವ್ರಿ ದೇವಸ್ಥಾನ. ಅವತ್ತು ಯಾಕ ನಾನು ನಿದ್ದಿನೇ ಬರ್ಲಿರಿ. ಏನೋ ಆ ಕಡೆ ಸುತ್ತಮುತ್ತ ಸ್ವಲ್ಪ ಆವಾಜ್ ಕೇಳೋದು, ಏನೋ ತಂಗ ಕೇಳಿಸಲಕತ್ರಿ, ಏನೇನೋ ವಾಯ್ಸ್ ಕೇಳಿಸ್ತಾ ಇತ್ತಾ? ಭಯ ಆಯ್ತಾ ನಿಮ್ಗೆ? ಭಯ ಏನಾಗಿಲ್ಲ, ಅಲ್ಲೇನು ಭಯ ಸುತ್ತಮುತ್ತ ಮಂದಿರ್ತಾರ. ಓಕೆ. ಆದ್ರೆ ಸ್ವಲ್ಪ ನಿದ್ದೆ ಬರ್ಲಿಲ್ಲ, ಸ್ವಲ್ಪ ಅದು ಕೇಳಿಸ್ತಲ್ಲ, ಅಕ್ಕ ದೇವ್ರಿಗೆ ಸಣ್ಣ ಮಾಡಿದ್ರಿ. ಅದು ಯಾಕೆ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿಲಿ ಎದ್ದು ಯಾಕೆ ಹಿಂಗ್ ಅಡ್ಬೀಳ್ತಾ ಇದಾರೆ ಅಂತ ಎಲ್ರಿಗೂ ಒಂಥರ ಅಂದ್ರೆ ನಗುನು ಬಂತು. ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಕ್ವಶನ್ ಅಂದ್ರೆ ಅನುಮಾನನೂ ಆಯ್ತು, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಮಲ್ಲಮ್ಮ ಅಂತ. ಅದಕ್ಕೆ ಕೇಳಿದ್ದು. ಸುದೀಪ್ ಅವರು ಕೂಡ ಕೇಳಿದ್ರು, ಏನಾಯ್ತು ಮಲ್ಲಮ್ಮ ಅವರೇ ನಿಮ್ಗೆ ಅಂತ, ಏನಾಯ್ತು ಇದ್ದಕ್ಕಿದ್ದಂಗೆ? ಮಧ್ಯರಾತ್ರಿಯಲ್ಲಿ ಪೂಜೆ ನೋಡಿ ಅಂತ ವಿಡಿಯೋ ಮಾಡಿ ಹಾಕಿದ್ರು. ನಗದ ಎಲ್ಲರೂ. ದಿನ ಬೆಳಿಗ್ಗೆ ಎದ್ದು ಪೂಜೆ ಮಾಡೋದು ನಿಮ್ಗೆ ತುಂಬಾ ಇಷ್ಟ ಆಗ್ತಿತ್ತು? ತುಂಬಾ ಇಷ್ಟ. ಎಷ್ಟು ಬೇಗ ಎದ್ಬಿಡ್ತಿದ್ರ ನೀವು? ಬಿಗ್ ಬಾಸ್ ಸಾಂಗ್ ಹಾಕಿ ಎಬ್ಸಕ್ಕಿಂತ ಮುಂಚೆ ಎದ್ಬಿಡ್ತಾ ಇದ್ರ? ಒಮ್ಮೊಮ್ಮೆ ಹೇಳ್ತಿದ್ದಾರೆ, ಒಮ್ಮೊಮ್ಮೆ ಸಾಂಗ್ ಹಾಕಿದಿಂದ ಹೇಳ್ತಿದ್ದೆವು. ಈಗನೇ ಹೆಸರು ಆತಿತ್ತು. ಬಿಗ್ ಬಾಸ್ ಓದೋರೆಲ್ಲ ಹೇಳ್ತಾರೆ, ನಾನು ತುಂಬಾ ನಿದ್ದೆ ಮಾಡ್ಬೇಕು, ನಾನು ಆಚೆ ಬಂದ ತಕ್ಷಣ ನಾನ್ ವೆಜ್ ತಿನ್ಬೇಕು, ನಾನು ಆಚೆ ಬಂದ ತಕ್ಷಣ ಕಾಫಿ ಕುಡಿಬೇಕು, ಹಿಂಗೆಲ್ಲ ಹೇಳ್ತಾರೆ. ನಿಮ್ಗೆ ಬಿಗ್ ಬಾಸ್ ಮನೇಲಿ ಇದ್ದಾಗ ನೀವು ಏನ್ ಮಿಸ್ ಮಾಡ್ಕೊಂಡ್ರಿ? ನಾನು ಕಾಫಿ ಮಿಸ್ ಮಾಡ್ಕೊಂತಿದೀನಿ ಅಂತ ಒಂದಷ್ಟು ಜನ ಹೇಳ್ತಾರೆ, ಊಟ ಮಿಸ್ ಮಾಡ್ಕೊಂತಿದೀನಿ ಅಂತ ನೀವೇನ್ ಮಿಸ್ ಏನು ಮಿಸ್ ಇಲ್ಲ ರೀ, ಎಲ್ಲ ಸಿಗ್ತಿತ್ರಿ. ಎಲ್ಲ ಕಾಫಿ ಮಾಡ್ತೀರಿ, ಹಾಲು ಟೀ ಪುಡಿ ಅದು ಕಾಫಿ ಪುಡಿ ಹಾಲು ಕಾಸ್ಕೊಂಡು ಕುಡಿತಿದ್ರಿ. ಇನ್ನೇನ್ ಬೇಕ್ರಿ? ಅದ್ರ ಚಾ ಪುಡಿ ಇರ್ತಲ್ಲ, ಕಾಫಿ ಪುಡಿ ಇರ್ತಲ್ಲ, ಹಾಲ ಸಕ್ಕರೆ ಅಂತ ಇದಿರ್ತಿತ್ರಿ. ಹಾಲಂತ್ರ ಮುಟ್ಟ ಕಳ್ಸೋರು, ರೇಷನ್ ಕಳ್ಸೋರು, ಹಣ್ಣು ಕಳ್ಸೋರು, ಅದಕ್ಕೂ ಕೊರತೆ ಇಲ್ಲ ಬಿಡ್ರಿ. ನಮ್ಮ ಮನೆಯೆಲ್ಲ ನೆನ ಒಂದೊಂದು ಕಮ್ಮಿ ಬೀಳ್ತದ. ಅಲ್ಲಿ ಒಂದ್ ಕಮ್ಮಿ ಬಿತ್ತಂದ್ರ ಬಿಗ್ ಬಾಸ್ ಇದಿಲ್ಲ ಅಂದ್ರೆ ಕಳಿಸ್ಬಿಡೋರು. ಒಂದಿನ ಸಕ್ಕರೆ ಕಮ್ಮಿ ಬಿದ್ದಿತ್ತು, 7% ಸಕ್ಕರೆ ಕಳಿಸಿದ್ರು. ಒಂದಿನ ಉಪ್ಪು ಇದ್ದಿದಿಲ್ಲ, ಎಣ್ಣೆ ಇದ್ದಿದಿಲ್ಲ, ಅವತ್ತಿನ 7 ರೂಪಾಯಿನ ಕಳಿಸಿಬಿಟ್ರು. ಎದಕ್ಕೂ ಕೊರತೆ ಇಲ್ಲ ಬಿಡ್ರಿ. ಬಿಗ್ ಬಾಸ್ ಇಂದ ಆಚೆ ಬಂದ ತಕ್ಷಣ ಮೊದ್ಲು ಏನ್ ಮಾಡಿದ್ರು ಮಲ್ಲಮ್ಮ? ಯಾರಿಗಿರಿ ಅಂದ್ರೆ ಸತೀಶ್ ಅವ್ರು ಹೇಳಿದ್ರು, ನಾನು ಬಂದ ತಕ್ಷಣ ನಾನು ಒಳ್ಳೆ ನಾನ್ ವೆಜ್ ತಿಂದೆ, ಕೈಮಾ ಉಂಡೆ ತಿಂದೆ, ಕಾಫಿ ಕುಡ್ದೆ ಅಂತ ಒಂದಷ್ಟು ಜನ ಹೇಳ್ತಾರೆ. ನೀವ್ ಏನ್ ಮಾಡಿದ್ರಿ? ಬಂದು ಏನಾದ್ರು ರೊಟ್ಟಿ ತಿನ್ಬೇಕು ಅನ್ನಿಸ್ತಾ ಅಥವಾ ಏನ್ ಅನ್ನಿಸ್ತು? ಇಲ್ಲ, ನಾ ಬೇಡಿದ್ರು ನಮ್ಮ ಮೇಡಮ್ ಅವರ ನಾನು ತರಿಸಿಟ್ಟಿದ್ರು ಜೋಳದ ರೊಟ್ಟಿ ಬರಾಟಿಗೆ. ತಿಂದಿರ್ಲಿಲ್ಲ ಅಲ್ಲ ನೀವು? 1 ತಿಂಗಳಿಂದ ರೊಟ್ಟಿ ತಿಂದಿರ್ಲಿಲ್ಲ? ಇಲ್ಲ ರೀ, ಚಪಾತಿ ತಿಂದಿದ್ದೆವು. ಬರಾಟಿಗೆ ಹೊರಗಡೆ ಹೋಗಿದ್ರು ನಮ್ಗೆ ಜೋಳದ ರೊಟ್ಟಿ ತಂದಿರಿ, ಮಲ್ಲಮ್ಗೆ ಇಷ್ಟ ಅಂತ. ಓಕೆ ಓಕೆ. ಜೋಳದ ರೊಟ್ಟಿ, ಬದ್ನಿಕಾಯಿ ಪಲ್ಯ. ನೀವು ತುಂಬಾ ಅದ್ ಮಿಸ್ ಮಾಡ್ಕೊಂಡಿರ್ಲಿಲ್ವಾ? ನಮ್ಗೆ ಯಾವ್ದೇನು ಸಿಕ್ಕರು ಸಾಕ್ರಿ. ಓಕೆ. ಅದೇನ್ ಮಿಸ್ ಪಾಸಿಲ್ಲ, ಇಟ್ಟು ರೊಟ್ಟಿ ತುಂಬಿದ್ರು ಸಾಕು. ಅಷ್ಟೇ. ನಿಮ್ ತರ ಇರೋದಕ್ಕೆ ತುಂಬಾನೇ ಕಷ್ಟ ಅಮ್ಮ ಎಲ್ರಿಗೂ. ಇಷ್ಟು ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ತುಂಬಾ ಇಷ್ಟಪಟ್ಟು ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ಸರ್ವೈವ್ ಆಗಿದ್ದೀರಾ. ಬಹಳಷ್ಟು ಜನ ಪ್ರತಿಭೆ ಇರೋರು ಸಹ, ನಟ ನಟಿಯರು ಸಹ 1 ವಾರಕ್ಕೆ 2 ವಾರಕ್ಕೆ ಆಚೆ ಬಂದ್ಬಿಟ್ರು. ಆದ್ರೆ ನೀವು ಇಷ್ಟು 30ರಿಂದ 35 ದಿನಗಳ ಕಾಲ ಅಲ್ಲಿ ಇದ್ದಿದ್ದಕ್ಕೆ ಮೇನ್ ಕಾರಣ ಏನು ಅನ್ಸತ್ತೆ? ಏನ್ರಿ, ಜನಗಳು ಓಟಿನಿಂದ ಅದೊಂದೇನಾ ಅಥವಾ ನಿಮ್ಮಲ್ಲಿ ಇರೋಂಥ ಯಾವ ಒಂದು ಟ್ಯಾಲೆಂಟ್ ಇಂದ ನೀವು ಇಷ್ಟು ದಿನ ಇದ್ರಿ ಅಂತ ಅನ್ಸತ್ತೆ? ಅದು ನಿಮ್ ಜನರಿಗೆ ಅನ್ಸ್ಬೇಕ್ರಿ, ನಮ್ಗೆ ಹೆಂಗ್ ಗೊತ್ತ? ನಿಮ್ಗೆ ಏನ್ ಅನಿಸ್ತು ಅಮ್ಮ ಹೇಳಿ? ನಮ್ಗೆ ತುಂಬಾ ಖುಷಿ ಆಯ್ತು. ಜನರಂತೂ ನಿಮ್ಮ ಪ್ರಾಮಾಣಿಕತೆಯನ್ನ ಬಹಳ ಮೆಚ್ಚಿದ್ರು. ಯಾವುದೇ ಫೇಕ್ ಇಲ್ಲದೆ ಒಳ್ಳೆ ಆಟ ಆಡಿದ್ರಿ ನೀವು ಅಂತ ಮೆಚ್ಕೊಂಡಿದ್ದಾರೆ ನಿಮ್ಮನ್ನ. ಮಲ್ಲಮ್ಮ ಅವರು ಯಾವುದೇ ಸ್ಟ್ರಾಟಜಿ ಮಾಡದೆ ತುಂಬಾ ಪ್ರಾಮಾಣಿಕವಾಗಿ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದ್ರು ಅಂತ ಹೇಳ್ತಾರೆ. ನಿಮ್ಗೆ ಏನ್ ಅನ್ಸುತ್ತೆ? ನಾನು ಇಷ್ಟು ದಿನ ಇರ್ಲಿಕ್ಕೆ ಕಾರಣ ಆದ್ರೂ ಏನ್ ಅನ್ಸುತ್ತೆ ನಿಮ್ಗೆ? ಜನಗಳ ಪ್ರೀತಿ ಬಿಟ್ಟು ನಿಮ್ಮಲ್ಲಿರೋ ಟ್ಯಾಲೆಂಟಾ ಅಥವಾ ನಿಮ್ಮಲ್ಲಿರೋ ಹುಮ್ಮಸ್ಸ ಏನು ಅಂತ? ಏನೇ ಆದ್ರೂ ನಾನು ನಿಭಾಯಿಸ್ತೀನಿ ಅನ್ನುವಂಥ ಒಂದು ಗುಣ, ಏನೇ ಬಂದ್ರು ನಾನು ಎದುರಿಸ್ತೀನಿ, ಏನೇ ಬಂದ್ರು ಆದಟ್ಟು ಕೈಲಿ ಆದಟ್ಟು ಬಿಗ್ ಬಾಸ್ ಅಲ್ಲ, ಅವ್ರ ಅಪ್ಪ ಬರ್ಲಿ, ನಾನು ಬೇಕಾದ್ರೆ ಆಟ ಆಡ್ತೀನಿ. ಫಸ್ಟ್ ಆಟ ಆಡ್ತೀನಿ. ಆಟ ಆಡಕ್ ಬಂದೀವಿ, ಗೆದಿಬೇಕಲ್ಲ, ಆಡ್ಬೇಕಲ್ಲ, ಅದೇ ಒಂದು ಛಲ. ಯಾರು ಗೆಲ್ಬೇಕು ಅನ್ಸುತ್ತೆ ನಿಮಗೆ? ನೀವು ಆಗ್ಲೇ ಹೇಳಿದ್ರೆ ಗೆಲ್ಬಹುದು ಅಂತ ಹೇಳಿದ್ರೆ, ನಿಮ್ಮ ಒಂದು ಪ್ರೀತಿ ಇದೆಯಲ್ಲ, ಪ್ರೀತಿ ಪ್ರಕಾರ ಯಾರು ಗೆಲ್ಬೇಕು ಬಿಗ್ ಬಾಸ್ನ ಈ ಸಲ? ನಮ್ಗೆ ಎಲ್ಲರೂ ಒಳ್ಳೆಯವ್ರಿ, ಎಲ್ಲರೂ ಗೆದಿಬೇಕನ್ನ ಆಸೆ ರೀ. ಎಲ್ಲರಿಗೆ ಬರಾಗ ಎಲ್ಲರೂ ಚೆನ್ನಾಗಿ ಆಟ ಆಡ್ರಿ, ಚೆನ್ನಾಗಿ ಗೆದ್ದು. ನಿಮ್ಗೆ ಧ್ರುವಂತ್ ಅವ್ರು ತುಂಬಾ ಕ್ಲೋಸ್ ಇದ್ರಲ್ವಾ, ಅದಕ್ಕೆ ಕೇಳಿದೆ. ಧ್ರುವಂತ್ ಅವ್ರು ಗೆಲ್ಬೇಕು ಅನ್ನೋ ಆಸೆ ಇದೆಯಾ? ಅವರು ಗೆಲ್ಬೋದ್ರಿ. ಅದೇನು ಓಟಿನ ಮ್ಯಾಗ ಲೆಕ್ಕ ರೀ, ಮಾತಾಡಕೇನು ಯಾರು ದುರಂತ ಆದ್ರೂ ಗೆದಿಬೋರು, ಇನ್ನೊಬ್ರಾದ್ರೂ ಗೆದಿಬೋರು. ಅವ್ರವ್ರ ಅದೃಷ್ಟ ನೋಡ್ರಿ. ಓಕೆ. ರಕ್ಷಿತಾ ಶೆಟ್ಟಿ ಅವರು 1ನೇ ವಾರ ಅವರು ಹಿಡನ್ ರೂಮ್ ಅಲ್ಲಿ ಇದ್ರು, 1 ವಾರ ಬಿಟ್ಟು ಬಿಗ್ ಬಾಸ್ ಬಂದ್ರು. ಆಮೇಲೆ ಅವ್ರು ಬಿಗ್ ಬಾಸ್ ಬಂದ್ಮೇಲೆ ತುಂಬಾ ಕ್ಲೋಸ್ ಆಗಿದ್ದೆ ಮಲ್ಲಮ್ಮ ಅವ್ರ ಜೊತೆ, ಜಾಸ್ತಿ ಮಾತಾಡಿದ್ದೆ ಅವರು ನಿಮ್ ಜೊತೆ. ಹೇಗಿತ್ತು ನಿಮ್ಮ ರಕ್ಷಿತಾ ಶೆಟ್ಟಿ ಬಾಂಡಿಂಗ್ ಅಂತ? ತುಂಬಾ ಚೆನ್ನಾಗಿತ್ತು ಬಿಡ್ರಿ. ಅವ್ರ ಮಾತು ನಿಮ್ಗೆ ಅರ್ಥ ಆಗ್ತಿತ್ತ? ತುಂಬಾ ಕನ್ಫ್ಯೂಸ್ ಆಗ್ತಿತ್ತು? ಇಲ್ಲ ಕನ್ಫ್ಯೂಸ್ ಆಗ್ತಿಲ್ಲ, ಅರ್ಥ ಆಗ್ತಿತ್ತು. ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ನಿಮ್ಮ ಉತ್ತರ ಕರ್ನಾಟಕ ಭಾಷೆ ಅವ್ರಿಗೆ ಅರ್ಥ ಆಗ್ತಿತ್ತಾ? ನನ್ನ ಭಾಷೆನ ಅರ್ಥ ಆಗ್ತಿತ್ತು, ಅಂದ್ರೆ ಒಂದೊಂದು ಅರ್ಥ ಆಗ್ತಿಲ್ಲ. ಒಂದ್ 2-3 ಸಲ ಹೇಳಿದ್ರೆ ಅರ್ಥ. ಅವ್ರು ಕಂಬಳದ್ದು ಒಂದು ಡೈಲಾಗ್ ಹೇಳಿದ್ರು, ನೆನಪಿದ್ಯಾ? ನಮ್ ಕಡೆ ಕಂಬಳ ಇದೆ, ಕಂಬಳ ತುಂಬಾ ಫೇಮಸ್
ಫೇಮಸ್ ಅಂತ ಹೇಳಿದ್ರು, ಅದ್ ನಿಮ್ಗೆ ನೆನ್ಪಿದ್ಯಾ? ಹಾ, ಅಲ್ಲಿ ಇದು ಅಲ್ರಿ ಎಮ್ಮಿಗಳು ಹೊರಗಡೆ ಗಳೆ ಊಡಿದ್ರೆ ಅಲ್ಲಿ ಹೊರಗಡೆ ತುಂಬಾನೇ ಫೇಮಸ್ ಆಗಿದೆ ಆ ಒಂದು ವಿಡಿಯೋ. ಕಂಬಳ ಕಂಬಳ ಅಂದಿದ್ದು ಅದನ್ನ ಇಮಿಟೇಟ್ ಮಾಡಿ ತುಂಬಾ ಜನ ಮೀಮ್ಸ್ ಮಾಡಿದ್ದಾರೆ, ಟ್ರೋಲ್ ಮಾಡಿದ್ದಾರೆ. ನೀವು ಕೂಡ ಇದ್ರಲ್ಲಿ ಇದೀರಾ ಅದ್ರಲ್ಲಿ. ಅದು ನಿಮ್ಗೆ ಗೊತ್ತಿತ್ತಾ ಸೀನು? ನೆನ್ಪಿದ್ಯಾ ನಿಮ್ಗೆ? ಕಂಬಳದ ಬಗ್ಗೆ ಹೇಳ್ತಾರಲ್ಲ, ಅದೇ ಕಂಬಳ ಬಗ್ಗೆ. ನಾನು ಎಮ್ಮೆ ಅನ್ನಕ್ಕಿ ಆಕಿ ಕಂಬಳ ಅನ್ನಕ್ಕಿ ಅಲ್ಲ ರೀ. ನಮ್ ಕಡೆ ಎಮ್ಮೆ ಅಂತ ನಾವ್ ಅಂತೀವಿ, ಇಲ್ಲ ಅದು ಕಂಬಳ ಕಂಬಳ ಅಂತ ಅಕ್ಕಿ ಅನ್ನಕ್ಕಿ ಅಂದ್ರೆ ನಿಮ್ ಭಾಷೆಲಿ ಕಂಬಳ ಅಂತಾರ ಅಂತ ನಾವು ಇಬ್ರು ಅರ್ಥ ಮಾಡ್ಕೊಂಡು ಸುಮ್ಮನೆ ಅದೇವ್ರಿ. ಅವ್ರ ಫೈನಲ್ ವರ್ಗೂ ರಕ್ಷಿತಾ ಶೆಟ್ಟಿ ಬರ್ಬೋದು ಅಂತ ಅನ್ಸತ್ತಾ? ಬರ್ಬೋದು, ಎಲ್ಲರಿಗೆ ಚಾಲ ಕಾಳ ಮತ್ತೆ ಇರ್ಬೋದು. ಅವ್ರು ಫೇಕ್ ಅನ್ಸತ್ತಾ ಅಮ್ಮ? ಅವರು ನಿಜವಾಗ್ಲೂ ಅವ್ರು ಹೆಂಗಿದ್ದಾರೆ ಹಂಗೆ ಅಲ್ಲಿ ಆಟ ಆಡ್ತಿದ್ದಾರೆ ಅಂತ ಅನ್ಸತ್ತಾ? ಅಥವಾ ಅವ್ರು ಫೇಕ್ ಇದಾರೆ? ಈಗ ರಿಷಾ ಗೌಡ ಹೇಳಿದ್ರು, ಇಲ್ಲ ಅಶ್ವಿನಿ ಗೌಡ ಅವರು ಹೇಳಿದ್ರು ರಕ್ಷಿತಾ ಇಸ್ ಅ ಫೇಕ್ ಅಂತ ಹೇಳಿದ್ರು. ನಿಮ್ಗೆ ಹಂಗ ಅನ್ಸತ್ತಾ ರಕ್ಷಿತಾ ಶೆಟ್ಟಿ ನಿಜವಾದ ಆಟ ಆಡ್ತಿಲ್ಲ, ಅವರು ಫೇಕ್ ಆಗಿ ಆಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸತ್ತಾ? ಇಲ್ಲ, ಜಾಸ್ತಿ ಮಾತಾಡ್ತಿದ್ರಿ ಹಾಗಾಗಿ ನಿಜವಾಗಿ ಆಟ ಆಡ್ತಾಳೆ ಅಕ್ಕಿ, ಹಂಗೆ ನಮ್ಗನ್ಸಿಲ್ಲ ಬಿಡ್ರಿ. ಅವ್ರು ನಿಜವಾದ ಆಟ ಆಡ್ತಿದ್ದಾರೆ ಅಂತ ಅನ್ಸತ್ತೆ. ಮತ್ತೆ ಆಕಿ ಅವ್ರ ಭಾಷೆನೇ ಹೆಂಗೆ, ಆಕಿ ಆಡೋದೇ ಹೆಂಗೆ, ಆಕಿ ಮಾಡೋದೇ ಹೆಂಗೆ, ಡ್ಯಾನ್ಸ್ನು ಹಂಗೆ ಮಾಡ್ತಾಳ, ಮಾತನು ಹಂಗೆ ಆಡ್ತಾಳ, ಚುರುಕ್ ಅದಾಳ. ಹಾ, ಅವ್ರ ಕನ್ನಡ ನಿಮ್ಗೆ ಅರ್ಥ ಆಗ್ತಿತ್ತಾ? ಅವ್ರ ಕನ್ನಡ ಅರ್ಥ ಆಗ್ತಿತ್ತು ನಮ್ಗೆ. ಓಕೆ ಅಮ್ಮ. ಇನ್ನ ಬಿಗ್ ಬಾಸ್ ಮನೆಯಲ್ಲಿ ನೀವು ಇಷ್ಟು ವಾರಗಳ ಜರ್ನಿ ಬಗ್ಗೆ ನೀವು ಏನ್ ಹೇಳ್ತೀರಿ? ನಿಮ್ ಫ್ಯಾಮಿಲಿ ಅವ್ರಿಗೆ ಒಂದು ಅಂದ್ರೆ ಖುಷಿ ಇತ್ತ? ನಿಮ್ ಮಗ ಅವರೆಲ್ಲ ಏನ್ ಹೇಳ್ತಿದ್ರು? ಫೋನ್ ಮಾಡಿ ಮಾತಾಡಿದ್ರ ನಿಮ್ ಮಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಏನಾದ್ರು? ಅಲ್ಲೆಲ್ಲಿ ಫೋನ್ ಬರ್ಬೇಕ್ರಿ ಮಾತಾಡಕ? ಅಲ್ಲ ಅಮ್ಮ, ಅಲ್ಲಿ ಏನೋ ಫೋನ್ ಅಲ್ಲೆಲ್ಲ ಕಾನ್ವರ್ಸೇಷನ್ ಕೊಟ್ಟಿದ್ರು ನೋಡಿ, ಮನೆಯಿಂದ ರಘು ಅವ್ರು ಮಾತಾಡಿದ್ರು, ಆವಾಗ ಅವ್ರ ಮನೆಯವ್ರು ರಾಶಿಕಾ ಅವ್ರ ಮನೆಯವರೆಲ್ಲ ಮಾತಾಡಿದ್ರಲ್ಲ, ಅವಾಗ ನಿಮ್ ಮನೆಯಿಂದ ಯಾರು ಮಾತಾಡಿದ್ರು? ನಮ್ಮ ಮೇಡಮ್ಮರ ಬಂದಿದ್ರು ಓಕೆ ಮಾತಾಡಕ ಅವ್ರೆ. ಓಕೆ, ಮಾತಿನಮಲ್ಲಿ ಮಲ್ಲಮ್ಮ ಅವರೇ 35 ದಿನಗಳ ಕಾಲ ಬಿಗ್ ಬಾಸ್ನಲ್ಲಿ ಇದ್ದು ಬಂದು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ ಒಂದು ಅನುಭವವನ್ನು, ಬಿಗ್ ಬಾಸ್ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ರ. ಕೊನೆಯದಾಗಿ ಏನು ಹೇಳ್ತೀರಾ ನೀವು ಬಿಗ್ ಬಾಸ್ ಮನೆ ಬಗ್ಗೆ? ಬಿಗ್ ಬಾಸ್ ಮತ್ತೇನಾದ್ರು ನಿಮ್ಮನ್ನು ಕರೆದ್ರೆ ಬಿಗ್ ಬಾಸ್ ಹೋಗ್ತೀನಿ ಅಂತ ಹೇಳ್ತೀರಾ, ಅಥವಾ ಏನಿದೆ ನಿಮ್ಮ ಫೀಲಿಂಗ್ ಬಿಗ್ ಬಾಸ್ ಮನೆಯಿಂದ? ಅಂದ್ರೆ ಸದ್ಯ ಹೋಗ್ಬಿಡ್ತೀನಿ ಈ ಕಡೆ. ಈಗ ಕರೆದ ತಕ್ಷಣ ಹೋಗ್ಬಿಡ್ತೀರಾ? ಒಂದೇ ಮಾತು ಬಾ ಮಲ್ಲಮ್ಮ ನೀನು ಅಂದು ಬಿಡ್ರಿ, ಬಿಟ್ಟು ಬರ್ರಿ ಸರ್ ಅಂತ ಇವ್ರಿಗೆ ಕರ್ಕೊಂಡು ಹೋಗ್ತೀನಿ. ಓಕೆ ಓಕೆ. ನಿಮ್ಮ ಒಂದು ಹಳ್ಳಿಯಿಂದ ಬಂದವರು, ನಿಮ್ಮ ಥರನೇ ಒಂದು ಮಿಡಿಲ್ ಕ್ಲಾಸ್ ಪೀಪಲ್ಸ್ ನಾವೆಲ್ಲ ಇರ್ತೀವಲ್ಲ, ಹಾಗೆ ನಮ್ಮ ಥರ ಒಂದು ಮಿಡಿಲ್ ಕ್ಲಾಸ್ ಜೀವನ ಅನುಭವಿಸ್ತಿರೋರು ಕೂಡ ಒಂದು ಬಿಗ್ ಬಾಸ್ಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನಿಮ್ದೊಂದು ಸಂದೇಶ ಅವ್ರಿಗೆ ಅಂದರೆ, ಯಾರು ಬೇಕಾದರೂ ಬಂದು ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರೆ, ಪ್ರತಿಭೆ ಇದ್ರೆ ನೀವು ಕೂಡ ಬಿಗ್ ಬಾಸ್ಗೆ ಬರ್ಬೋದು ಅಂತ ಒಂದು ಮಾತು ಹೇಳಿ ನಮ್ಮ ವೀಕ್ಷಕರಿಗೆ. ನಿಮ್ಮಲ್ಲಿ ಧೈರ್ಯ ಇದ್ರ, ಟ್ಯಾಲೆಂಟ್ ಇದ್ರ, ಆಡ್ತೀವಿ ಅನ್ನೋ ಧೈರ್ಯ ಇತ್ತಂದ್ರೆ ನೀವು ಹೋಗ್ಬೋದು. ನನ್ನ ಖಂಡಿತ ಅಂದ್ರೆ ಖಂಡಿತ ಎದುರ್ಕೋಬೇಡಿ. ಅಂದ್ರೆ ಯುವರ್ಸ್ ಅಂತ ಆಗಲ್ಲ, ಮುಂದಕ್ಕೆ ಟ್ರೈ ಮಾಡ್ರಿ, ಹಾಗೆ ಆಗ್ತೀರಿ, ಹೋಗೇ ಹೋಗ್ತೀರಿ. ಬಿಗ್ ಬಾಸ್ ಮನೆ ನೀವು ಸುದೀಪ್ ಸರ್ಗೆ ಭೇಟಿ ಮಾಡ್ತೀರಿ, ಸುದೀಪ್ ಸರ್ ಮಾತಾಡ್ತೀರಿ. ಓಕೆ, ಯಾರು ಅಲ್ಲಿರೋರಿಗೆ ಯಾರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀರಾ ನೀವು? ಬಿಗ್ ಬಾಸ್ ಗೆಲ್ಬೇಕು ಅಂತ ಯಾರಿಗೆ ಒಬ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀರಾ? ಯಾರಿಗೆ ಹೇಳ್ಬೇಕ್ರಿ? ಎಲ್ಲರಿಗೂ ಹೇಳ್ಬೇಕ್ರಿ ಅಲ್ಲಿದ್ದವ್ರನ್ನ. ಎಲ್ರಿಗೂ ಆಲ್ ದಿ ಬೆಸ್ಟ್. ಎಲ್ರು ಬಿಗ್ ಬಾಸ್ ಗೆಲ್ಲಕ್ಕಾಗತ್ತಾ? ನೀವು ಆಲ್ ದಿ ಬೆಸ್ಟ್ ಹೇಳಿದ ತಕ್ಷಣ ಎಲ್ಲ ಬಿಗ್ ಬಾಸ್ ಗೆಲ್ಲಕ್ಕಾಗತ್ತಾ? ಯಾರು ಅಲ್ಲ, ಅವ್ರು ಎಲ್ಲರಿಗೂ ಖುಷಿ ಅದಲ್ಲಿ. ಮಲ್ಲಮ್ಮ ಎಲ್ಲರಿಗೂ ಗೆದ್ದು ಬಾ ಅಂದಳು, ಅದ್ರ ಗೆಲ್ಲೋದು ಒಬ್ರೇ ರೀ. ಯಾರನ್ನ ಗೆದ್ದು ಬರ್ಲಿ, ಎಲ್ಲರೂ ಚೆನ್ನಾಗಿ ಆಟ ಆಡಿ ಎಲ್ಲರೂ ಗೆದ್ದು ಬರ್ರಿ ಅಂತ ಹೇಳಿ ಬನ್ನಿ. ಓಕೆ, ಮಾತಿನಲ್ಲಿ ಮಲ್ಲಮ್ಮ ಅವರೇ ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ ಬಿಗ್ ಬಾಸ್ ಜರ್ನಿಯನ್ನ ಹಂಚ್ಕೊಂಡಿದ್ರ. ತುಂಬಾ ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.